ಕಾಸ್ಟ್ ಎಷ್ಟಾಯ್ತು, ನೀವು ತಗೊಬೇಕು, ನಮಗೆ ಒಂದು ಬೆಸ್ಟ್ ಪ್ರೈಸಿಗೆ ಸಿಕ್ತು ಅಂತ. ಕರೆಂಟ್ ಪ್ರೈಸ್ ಎಷ್ಟಿದೆ ಗುಣಿಸ್ಬೇಕಾದ್ರೂ ಕೂಡ ನಮ್ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾನು ಹೋಮ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೋಸ್ಟ್ ವೆಯ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಟು ಮೈ ಸ್ವೀಟ್ ಹೋಮ್. ಸೊ ನೋಡ್ಬೋದು, ಮನೆ ಎಂಟರ್ ಆಗ್ತಿದ್ದಂಗೆನೆ ರೈಟ್ ಸೈಡಲ್ಲಿ ನಾವು ಶೂ ರ್ಯಾಕ್ನ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ರಿಮಿಸಸ್ ಅಲ್ಲಿ ಈಚೆ ಎಲ್ಲ ನಾವು ಏನು ಶೂ ರ್ಯಾಕ್ಸೇ ಆಗಿರಲಿ ಅಥವಾ ಪಾಟ್ಸೇ ಆಗಿರಲಿ ಅದು ಏನೂ ಕೂಡ ಇಡಂಗಿಲ್ಲ. ಸೊ ಒಳಗಡೆನೆ ನಾವು ಕಾಂಪ್ಯಾಕ್ಟ್ ಆಗಿ ಒಂದು ಶೂ ಸ್ಟ್ಯಾಂಡ್ನ ಮಾಡ್ಕೊಂಡಿದ್ದೀವಿ. ನಾವು ಇದಕ್ಕೂ ಮುಂಚೆನೂ ಕೂಡ ಇದೇ ಅಪಾರ್ಟ್ಮೆಂಟಲ್ಲೇ ರೆಂಟಿಗಿದ್ವಿ. ಸೊ ಹಾಗಾಗಿ ನಮಗೆ ಗೊತ್ತಿತ್ತು ಹೇಗೆ ಆರ್ಗನೈಸ್ ಮಾಡೋದು ಮನೆನ, ಏನೆಲ್ಲ ಫರ್ನಿಚರ್ಸ್ನ ಎಲ್ಲೆಲ್ಲಿ ಇಡ್ಬೋದು ಅಂತ. ಸೊ ಹಾಗಾಗಿ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ವಿ ಯಾವ ಥರ ನಾವು ಶೂ ರ್ಯಾಕ್ನೇ ಆಗಿರಲಿ ಅಥವಾ ಏನೇ ಆಗಿರಲಿ ಯಾವ ಥರ ಪ್ಲಾನ್ ಮಾಡೋದು ಅಂತ. ಸೊ ಹಾಗಾಗಿ ಫಸ್ಟೇನೆ ಅನ್ಕೊಂಡಿದ್ದೆ ನಾನು ಈ ಥರ ಶೂ ರ್ಯಾಕ್ ಬೇಕು ಅಂತ. ಆ್ಯಕ್ಚುಲಿ ನಾನು ಐಕಿಯಾ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನೋ ಅಥವಾ ನಾನು ಶರಣ್ ಕಾನ್ವರ್ಸೇಷನ್ ಇತ್ತು ದಟ್ ನಾನು ಒಂಥರ ಹೇಳಿದ್ದೆ, ಬಟ್ ನನಗೆ ಇಂಟೀರಿಯರ್ ಅವ್ರು ಆ ಥರ ಮಾಡಿಕೊಡ್ಲಿಲ್ಲ ಶೂ ಸ್ಟ್ಯಾಂಡ್ನ ಅಂತ. ಫಸ್ಟ್ ಅದೇ ಥರನೇ ಮಾಡಿಕೊಟ್ಟಿದ್ರು. ಇವಾಗೆಲ್ಲ ಜಸ್ಟ್ ಈ ಥರ ಓಪನ್ ಮಾಡಿದ್ರೆ ಒಂದು 3 to 4 ಪೇರ್ಸ್ ಇಡ್ಬೋದಲ್ಲ ಆ ಥರ. ಬಟ್ ನಮ್ಗದು ಪ್ರಾಬ್ಲಮ್ ಆಯಿತು, ಬಿಕಾಸ್ ಇದು ವಿಡ್ತ್ ಲೆಂತ್ ಕಮ್ಮಿ ಬರುತ್ತೆ. ಯಾಕೆಂದರೆ ಇಲ್ಲಿ ನಮಗೂ ಕೂಡ ಸ್ಪೇಸ್ ಬೇಕಲ್ವಾ ಹೋಗೋದಕ್ಕೆ. ಮತ್ತೆ ನೋಡ್ಬೋದು ಇಷ್ಟೇ ಸ್ಪೇಸ್ ಇರೋದು, ಇನ್ನು ಡೋರ್ನ ಓಪನ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇಷ್ಟೇನೆ ಇರೋದ್ರಿಂದ ನಾವು ಇಷ್ಟೇ ವಿಡ್ತಲ್ಲಿ ಮಾಡಿಸ್ಬೇಕಾಗಿತ್ತು. ಎಂಟರ್ ಆಗ್ತಿದ್ದಂಗೆ ಈ ಥರ ಒಂದು ಸ್ನೇಕ್ ಪ್ಲಾಂಟ್ ಹಾಗೆ ಒಂದು ಬ್ಯಾಂಬೂ ಸ್ಟಿಕ್ನ ಇಟ್ಟಿದ್ದೀವಿ. ಸೊ ದಟ್ ಎಂಟರ್ ಆಗ್ತಿದ್ದಂಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಅಂತ. ಯಾಕಂದರೆ ಗ್ರೀನ್ರಿ ಎಲ್ಲಿರುತ್ತೆ ಅಲ್ಲೊಂಥರ ವೈಬೇ ಬೇರೆ ಥರ ಇರುತ್ತೆ ಅಲ್ವಾ. ಹಾಗಾಗಿ ಸೊ ಇಲ್ಲಿ ಫುಲ್ಲು ಪ್ಲೇನ್ ಬಿಡೋದು ಬೇಡ ಅಂದ್ಬಿಟ್ಟು ಈ ಥರ ಫೆದರ್ದು ಒಂದು ಏನಿದು ವಾಲ್ ಪೇಪರ್ನ ಹಾಕ್ಸಿದ್ವಿ. ಫಸ್ಟ್ ನಾವು ಮನೆ ತಗೊಂಡಾಗ ಏನಂದ್ರೆ ಯಾವುದೇ ತರ ಪೇಂಟ್ ಮಾಡ್ಸೋದ್ ಬೇಡ ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ನಾವೇ ಇಲ್ಲಿ ಫಸ್ಟ್ ಮೂವಿನ ಆಗಿದ್ದು. ಓನರು ಇನ್ನು ಹ್ಯಾಂಡ್ ಓವರ್ ತಗೊಂಡಿರ್ಲಿಲ್ಲ, ನಾವೇ ಇದನ್ನ ಫಸ್ಟ್ ಹ್ಯಾಂಡ್ ಓವರ್ ತಗೊಂಡಿದ್ದು. ಸೊ ಹಾಗಾಗಿ ಇಲ್ಲಿ ಯಾರು ಇರ್ಲಿಲ್ಲ, ಜಸ್ಟ್ ಹೊಸ ಮನೆ ಹಾಗೆ ಇತ್ತು. ಪೇಂಟಿಂಗು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಬಟ್ ಏನು ಅಂದ್ರೆ ಈ ಫರ್ನಿಚರ್ ಅಂದ್ರೆ ಈ ಶೂ ರ್ಯಾಕ್ ನ ಮಾಡಕ್ ಹೋದಾಗ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡು ತುಂಬಾನೇ ಇಲ್ಲೆಲ್ಲ ಗಜಿಬಿಜಿ ಮಾಡಿಟ್ಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನ ಕವರ್ ಮಾಡೋದಕ್ಕೆ ಅಂತ ವಿತಿನ್ ಇನ್ನೇನ್ 2 days ಇತ್ತು ನಮ್ಮನೆ ಓಪನಿಂಗ್ಗೆ ಅಂದ್ರೆ ಗುರುಪ್ರವೇಶಕ್ಕೆ. ಅವಾಗ ನಾವು ಪ್ಲಾನ್ ಮಾಡಿ ಇಲ್ಲಿ ಫೆದರ್ದು ಈ ತರ ವಾಲ್ ಪೇಪರ್ನ ಹಾಕ್ಸಿದ್ವಿ. ಇದನ್ನ ಯಾವ್ದ್ರಲ್ಲಿ ನೋಡಿ ಇನ್ಸ್ಪೈರ್ ಆದೆ ಅಂದ್ರೆ ನಾನು ಒಬ್ಳೇ ಇರ್ತಿದ್ದೆ ಅಲ್ವಾ, ಆಗ ಹಿಂದೆ ಬಿಗ್ ಬಾಸ್ ನೋಡ್ತಾ ಇದ್ದೆ ನಾನು. ಅಲ್ಲಿ ಇದನ್ನ ಹಾಕಿದ್ರು ಒಂದು ರೂಮ್ ಅಲ್ಲಿ. ಸೊ ನಂಗೆ ಇದು ಇಷ್ಟ ಆಗಿತ್ತು. ಆಗ ಅದನ್ನ ನೋಡಿ ಇದನ್ನ ಇಲ್ಲಿ ಹಾಕ್ಸಿದ್ದು. ಸೊ ನೋಡ್ಬೋದು ಇಲ್ಲಿ ನಮ್ಮ ಸ್ಲಿಪ್ಪರ್ ಸ್ಟ್ಯಾಂಡು ಅಥವಾ ಶೂ ರ್ಯಾಕ್ ಏನ್ ಸ್ಪೆಷಾಲಿಟಿ ಅಂದ್ರೆ ನಾವು ನಾರ್ಮಲ್ ಆಗಿ ಎಂಟರ್ ಆಗ್ತಿದಂಗೆ ಇಲ್ಲಾಂದ್ರೆ ಅಲ್ಲೇ ಬಿಟ್ಟು ಹೋಗ್ತೀವಿ. ನಾರ್ಮಲ್ ಆಗಿ ಸ್ಲಿಪ್ಪರ್ಸ್ ನೇನ್ ಎತ್ತಿ ಮೇಲಿಟ್ಟಿ ಆಮೇಲೆ ಹಂಗೆ ಕ್ಲೋಸ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ನಾನೇನ್ ಮಾಡಿದೀನಿ ಅಂದ್ರೆ ಈ ತರ ಸ್ಪೇಸ್ ನ ಕೊಡ್ಸಿದೀನಿ. ಸೊ ದಟ್ ನಾವು ಕಸ ಗುಡಿಸ್ಬೇಕಾದ್ರೂ ಕೂಡ ನಾವ್ ಯಾವ್ದೇ ತರ ಸ್ಲಿಪ್ಪರ್ಸ್ ನ ಎತ್ತಿಡ ಅಂತದ್ ಬೇಕಾಗಲ್ಲ. ಜಸ್ಟ್ ಈ ತರ ಮುಂದೆನೆ ಕಸ ಗುಡಿಸ್ಕೊಂಡ್ಬಿಡ್ಬೋದು ಈ ತರ ಇರೋದ್ರಿಂದ. ಸೊ ಹಾಗಾಗಿ ಇದನ್ನ ನಾನು ಬಾಡಿಗೆ ಮನೇಲಿ ಇದ್ದಾಗ ನಾನು ಈ ತರ ಮಾಡಿಸ್ಬೇಕು ಅಂತ ಅನ್ಕೊಂತಿದ್ದೆ. ಇಂಟೀರಿಯರ್ ಅವರು ನಮ್ಮ ರಿಲೇಟಿವೇ ಆಗಿದ್ರಿಂದ ನಂದೇನೆಲ್ಲ ಪ್ಲಾನ್ಸ್ ಇತ್ತು ಅವರು ಇಂಪ್ಲಿಮೆಂಟ್ ಮಾಡಿದ್ರು. ಅದು ಮೋಸ್ಟ್ಲಿ ಬೇರೆಯವ್ರಾಗಿದ್ರೆ ಅದೆಲ್ಲ ಅಷ್ಟು ಫ್ರೀಯಾಗಿ ಮಾಡಿಸ್ಕೊಡಕ್ ಆಗ್ತಿರ್ಲಿಲ್ವೇನೋ. ಬಟ್ ಇಲ್ಲಿ ನಮ್ ರಿಲೇಟಿವೇ ಮಾಡಿದ್ರಿಂದ ನಂದೇನೆಲ್ಲ ಪ್ಲಾನ್ಸ್ ಇತ್ತು ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಬೋದಿತ್ತು. ಸೊ ಇಲ್ಲೂ ಅಷ್ಟೇ ಅಷ್ಟೊಂದೇನ್ ದೊಡ್ಡದೇನಿಲ್ಲ, ಇದು ಜಸ್ಟ್ ನಾರ್ಮಲ್ ಶೂ ರ್ಯಾಕ್ ತರ ಇದೆ ಅಷ್ಟೇ ಇದು. ಸೊ ಇಲ್ಲೊಂದು ಸ್ವಲ್ಪ ಪೇರ್ಸ್ ಇಡ್ಬೋದು. ಇಲ್ಲೂ ಅಷ್ಟೇ ಇಲ್ಲಿ ಸ್ವಲ್ಪ ದೊಡ್ಡ ಶೂಸ್ ಎಲ್ಲ ಇಡೋದಿಕ್ಕೆ ಅಂತ ಇಲ್ಲಿ ಈ ತರ ಮಾಡಿಸ್ಕೊಂಡಿದೀನಿ. ಶೂ ಸಾಕ್ಸ್ ಅವೆಲ್ಲ ಈ ತರ ಇಡ್ಬೋದು ಅಂತ. ಇದಿಷ್ಟು ಇಲ್ಲಿ ಎಂಟರ್ ಆಗ್ತಿದ್ದಂಗೆನೆ ಇಲ್ಲೊಂದು ಪಾರ್ಟಿಷನ್ ಮಾಡಿಸ್ಬೇಕು ಅನ್ಕೊಂಡೆ. ಬಟ್ ಅಂದ್ರೆ ರೂಮ್ ಚಿಕ್ಕದಾಗಿ ಕಾಣುತ್ತೆ ಹಾಲು ಅಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿದೆ. ನೋಡ್ಬೋದು ಇದು ರೀಸೆಂಟ್ ಆಗಿ ನಾನು ಆಡ್ ಆನ್ ಮಾಡಿರೋದು ಇಂಡೋರ್ ಪ್ಲಾಂಟಿಗೆ. ಯಾಕೆಂದ್ರೆ ಲಿಶು ಇನ್ನ ಚಿಕ್ಕವಳಿದ್ಲಲ್ವಾ, ಇಲ್ಲಿ ಟೇಬಲ್ ನ ಇಟ್ಟಿದ್ದೆ ನಾನು. ಅವಳು ಅಲ್ಲಿ ಒಡ್ಕೊಂತಾಳೆ ಅಂತ, ಇನ್ಫ್ಯಾಕ್ಟ್ ಒಂದ್ಸರಿ ಒಡ್ಕೊಂಡು ಇದ್ಲು. ಸೊ ಹಾಗಾಗಿ ಆ ರಿಸ್ಕ್ ಬೇಡ ಅನ್ಬಿಟ್ಟು ಟೇಬಲ್ ನ ಈ ಕಡೆ ಇಟ್ಟಿದ್ದೆ. ಈಗ ಗೊತ್ತಾಗುತ್ತೆ ಲಿಶುಗೆ ಎಲ್ಲಿ ಬೀಳ್ತೀನಿ ಹೇಳ್ತೀನಿ ಅಂತ. ಸೊ ಈ ಸರಿ ನಾನು ಒಂದು ಈ ತರ ಇಂಡೋರ್ ಪ್ಲಾಂಟ್ ತಂದಿಡೋಣ ಇಲ್ಲಿ ಚೆನ್ನಾಗಿರುತ್ತೆ ಅಂತ
ಇದನ್ನ ಇಲ್ಲಿಟ್ಟೆ. ಆಕ್ಚುಲಿ ನಾವು ಈ ಮನೆಗ್ ಬಂದ್ಮೇಲೆ ನಮ್ಗೆ ಇಲ್ಲಿ ಇಂಟೀರಿಯರ್ ಮಾಡಿಸಿ ನಾವು ಒಂಚೂರು ಮನೆ ಸೆಟಪ್ ಮಾಡ್ಕೊಳೋದಕ್ಕೂ ಕೂಡ ಟೈಮ್ ಇರ್ಲಿಲ್ಲ. ಬಿಕಾಸ್ ಒನ್ಸ್ ನಾವು ಮೂವ್ ಇನ್ ಆಗಿದ ತಕ್ಷಣ ವಿತಿನ್ 15 days ಅಥವಾ ಒಂದು 1 month ಅಲ್ಲೇನೋ ನಾನ್ ಕನ್ಸೀವ್ ಆದೆ. ಅದೇ ಟೈಮಿಗೆ ಕೋವಿಡ್ ಸ್ಟಾರ್ಟ್ ಆಯ್ತು. ನಮ್ಗೆ ಯಾವ್ದೇ ತರ ಆನ್ಲೈನ್ ಡೆಲಿವರಿ ಇರ್ಲಿಲ್ಲ. ತುಂಬಾ ಆರ್ಡರ್ ಮಾಡಿದೆ, ಎಲ್ಲ ಕ್ಯಾನ್ಸಲ್ ಆಯ್ತು ಅವಾಗ. ಸೊ ಹಾಗಾಗಿ ನಮ್ಗೆ ಏನು ಕೂಡ ಎಕ್ಸ್ಟ್ರಾ ಪರ್ಚೇಸ್ ಮಾಡಿ ನಾವು ಸೆಟಪ್ ಮಾಡ್ಬೇಕು ಅಂತ ಏನು ಕೂಡ ಆಗಿರ್ಲಿಲ್ಲ. ಅದಾದ್ಮೇಲೆ ಲಿಶುಗೆ ಅಂತ ನಾನು ಡೆಲಿವರಿಗೆ ಹೋದೆ. ಅದಾಗಿ ಬಂದ್ಮೇಲೆ ಲಿಶುದೇನೆ ಆಯ್ತು. ಬಿಕಾಸ್ ಲಿಶು ಇನ್ನ ಚಿಕ್ಕವಳಿದ್ಲು, ಅವಳಿಗೂ ಕೂಡ ಸ್ಪೇಸ್ ಬೇಕು ಆಟ ಆಡೋದಿಕ್ಕೆ ಅನ್ಬಿಟ್ಟು ನಾವೇನು ಎಕ್ಸ್ಟ್ರಾ ಅಂತ ನಾವೇನು ತಗೊಂಡು ಇಡೋ ಅಂತದ್ದೇನು ಮಾಡಿರ್ಲಿಲ್ಲ. ಸೊ ಈಗ ಒಂದೊಂದಾಗಿ ನಾನು ಮನೆನ ಸೆಟಪ್ ಮಾಡ್ತಾ ಇದ್ದೀನಿ. ಫಸ್ಟ್ ಹೇಳಿದ್ನಲ್ಲ, ಎಂಟರ್ ಆಗ್ತಿದ್ದಂಗೆನೆ ಈ ಕಡೆ ನಾನು ಲೆಫ್ಟ್ ಸೈಡ್ ಅಲ್ಲಿ ಟಿವಿ ಸ್ಟ್ಯಾಂಡ್ ನ ಮಾಡ್ಸಿದೀನಿ. ಆಕ್ಚುಲಿ ನಮಗೆ ಇಲ್ಲಿ ಟಿವಿ ಸ್ಟ್ಯಾಂಡ್ ಪ್ರಾವಿಷನ್ ಇರ್ಲಿಲ್ಲ. ಅಂದ್ರೆ ಟಿವಿ ಇಡೋ ಅಂತ ಪಾಯಿಂಟ್ ಏನು ಕೂಡ ಇಲ್ಲಿ ಕೊಟ್ಟಿರ್ಲಿಲ್ಲ. ಇಲ್ಲಿ ಒಂದು ವೈಫೈ ಪಾಯಿಂಟ್ ಕೊಟ್ಟಿದ್ರು ಅಷ್ಟೇ. ಟಿವಿಗೆ ಅಂತಾನೆ ನಮ್ಗೆ ಈ ವಾಲ್ ನ ಕೊಟ್ಟಿದ್ದಾರೆ. ಟಿವಿ ಕನೆಕ್ಷನ್ ಎಲ್ಲ ಅಲ್ಲೇ ಇದೆ. ಬಟ್ ಸ್ಟಿಲ್ ನನಗೇನು ಅಂದ್ರೆ ಇದ್ರ ಆಪೋಸಿಟ್ ಡೈನಿಂಗ್ ಟೇಬಲ್ ಇರೋದು. ಇಫ್ ಇನ್ ಕೇಸ್ ನಾನು ಇಲ್ಲಿ ಏನಾದ್ರು ಟಿವಿ ಇಟ್ರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದೇ ಇಲ್ಲ. ಸೊ ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ ಇಲ್ಲಿ ನಾವು ಟಿವಿ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದೀನಿ. ಬಿಕಾಸ್ ನಾನು ಮುಂಚೆ ಇದ್ದಿದ್ ಮನೇಲೂ ಕೂಡ ಇದೇ ತರಾನೇ ಮಾಡಿದೆ. ನಾನು ಟಿವಿ ಸ್ಟ್ಯಾಂಡ್ ನ ಶಿಫ್ಟ್ ಮಾಡಿಸಿದೆ. ಸೊ ಅದು ಚೆನ್ನಾಗಿತ್ತು. ನಾನು ಕಿಚನ್ ಇಂದನೂ ಕೂಡ ಟಿವಿ ಆಕ್ಸೆಸಬಲ್ ಆಗಿತ್ತು. ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ತರಾನೇ ಮಾಡೋಣ ಅನ್ಬಿಟ್ಟು ಅಲ್ಲಿಂದ ಕೇಬಲ್ ಕನೆಕ್ಷನ್ ನ ತಗೊಂಡು ಇಲ್ಲಿ ಟಿವಿ ಸ್ಟ್ಯಾಂಡ್ ನ ಮಾಡಿಸ್ದೆ. ನೋಡ್ಬೋದು, ಇದು ಟಿವಿ ಸ್ಟ್ಯಾಂಡ್ ಕ್ವೈಟ್ ಲಾರ್ಜ್ ಅಂದ್ರೆ ಲಾರ್ಜ್ ಸ್ಪೇಸ್ ಅಲ್ಲೇ ಮಾಡ್ಸಿದೀನಿ. ಯಾಕಂದ್ರೆ ಇಲ್ಲೇನು ಬರ್ತಾ ಇರ್ಲಿಲ್ಲ ಅಲ್ವಾ, ತುಂಬಾನೇ ಖಾಲಿ ಅನ್ಸುತ್ತೆ ಅನ್ಬಿಟ್ಟು ನಾನು ಈ ತರ ಮಾಡ್ಸಿದೀನಿ. ಇನ್ಫ್ಯಾಕ್ಟ್ ಇಲ್ಲೂ ಕೂಡ ನಮ್ಗೆ ಈ ವಾಲ್ ಪೇಪರ್ ಹಾಕೋ ಅಂತ ಐಡಿಯಾನೇ ಇರ್ಲಿಲ್ಲ. ಒನ್ಸ್ ನಮ್ಗೆ ಟಿವಿ ಸ್ಟ್ಯಾಂಡ್ ಮಾಡಿದ್ಮೇಲೆ ಇಲ್ಲೆಲ್ಲ ಮಾರ್ಕಿಂಗ್ ಎಲ್ಲ ಮಾಡಿದ್ರು, ಅದು ಹೋಗ್ತಾನೂ ಇರ್ಲಿಲ್ಲ. ಹಂಗೂ ಕೂಡ ಅದನ್ನ ಕ್ಲೀನ್ ಮಾಡೋದಿಕ್ಕೆ ಅಂತ ಟ್ರೈ ಮಾಡಿದ್ರು, ಬಟ್ ಹೋಗ್ಲಿಲ್ಲ. ಆಗ ಇನ್ಫ್ಯಾಕ್ಟ್ ನಮ್ಮ ಮನೆ ಗೃಹಪ್ರವೇಶದ ಹಿಂದಿನ ದಿವಸ ಏನೋ ನಾನು ಇದನ್ನ ಹಾಕ್ಸಿದ್ದು. ಅದು ಯಾವ್ದು ಅವೈಲಬಲ್ ಇತ್ತು ನಮ್ಗೆ ಸ್ಟಾಕ್ ಅಲ್ಲಿ ಅದನ್ನ ಮಾತ್ರ ನಾನು ಚೂಸ್ ಮಾಡೋದಿಕ್ಕಾಯ್ತು. ಇಲ್ಲಾಂದ್ರೆ ಇಲ್ಲೊಂದ್ ಸ್ವಲ್ಪ ಲೈಟ್ ಕಲರ್ ಹಾಕಿಸ್ಬೋದಿತ್ತು ಅಂತ ಅನ್ಕೊಂತೀನಿ. ಬಟ್ ಇವಾಗ ಏನ್ ಅನ್ಸುತ್ತೆ ಅಂದ್ರೆ, ಅವಾಗ ಏನ್ ಥಿಂಕ್ ಮಾಡಿದೆ ಅಂದ್ರೆ, ಇದ್ರ ಕಾಂಟ್ರಾಸ್ಟ್ ಆಗಿ ನಾನು ಹಾಕಿರೋದು ಕ್ರೀಮ್ ವಿತ್ ಗೋಲ್ಡನ್ ಕಲರ್ ನ ಹಾಕ್ಸಿದೀನಿ ನಾನು ವಾಲ್ ಪೇಪರ್ ನ. ಸೊ ಅದಕ್ಕೆ ಗೋಲ್ಡ್ ಕಲರ್ ನ ಕಾಂಬಿನೇಷನ್ ಆಗಿ ನಾನು ಇದನ್ನ ತಗೊಂಡಿದೀನಿ. ಸೊ ಇದು ನೋಡ್ಬೋದು, ಇದು ಅಷ್ಟೇ ಟೆಕ್ಸ್ಚರ್ಡ್ ವಾಲ್ ಪೇಪರ್ಸ್ ಅಂತ ಬರುತ್ತಲ್ಲ ಅದು. ಒಬ್ಬೊಬ್ರಿಗೆ ಇಷ್ಟ ಆಯ್ತು, ಒಬ್ಬೊಬ್ರಿಗೆ ತುಂಬಾ ಗಾಡಿ ಅನ್ನಿಸ್ತು. ಬಟ್ ನಮ್ಗೆ ಇವಾಗ ಇದು ಯೂಸ್ ಟು ಆಗೋಗಿದೆ. ಬಟ್ ವೈಟ್ ಕಲರ್ ಅಥವಾ ಏನಾದ್ರೂ ಬರೀ ಪೇಂಟೇ ಇದ್ದಿದ್ರೆ ಇದು ಇನ್ನೂ ಹೈಲೈಟ್ ಆಗ್ತಾ ಇತ್ತು ನಮ್ಮ ಟಿವಿ ಯೂನಿಟ್ ಅನ್ನೋದು. ಬಟ್ ನಾವು ಮಾಡಿಸ್ಬೇಕಾದ್ರೆ ಅದೇ ಇದ್ದಿದ್ದು. ವೈಟ್ ಬ್ಯಾಕ್ ಗ್ರೌಂಡ್ ಗೆ ಈ ತರ ಬ್ರೌನ್ ಕೊಟ್ಟಾಕ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಈ ತರ ಪ್ಲಾನ್ ಮಾಡಿದೆ. ನಾವು ಯಾವ್ದೇ ತರ ಇಂಟೀರಿಯರ್ ಡಿಸೈನರ್ ನೇನು ಇಟ್ಟಿರ್ಲಿಲ್ಲ. ನಾನೇ ಎಲ್ಲಾವುದನ್ನು ಕೂಡ ಇಂಟೀರಿಯರ್ ಡಿಸೈನ್ ಮಾಡಿದ್ದು, ಯಾವ ತರ ಬೇಕು ಅನ್ನೋದೆಲ್ಲವುದನ್ನು ಕೂಡ. ಸೊ ನೋಡ್ಬೋದು, ಈ ತರ ಇದೆ ನಮ್ಮ ಟಿವಿ ಸ್ಟ್ಯಾಂಡು. ಇಲ್ಲಿ ಮೇಲೆಲ್ಲ ನಾನು ಮಾಡಿರೋ ಅಂತ ಪೇಂಟಿಂಗ್ಸ್ ನ ಇಟ್ಟಿದ್ದೀನಿ. ಕೆಳಗೆ ಸ್ವಲ್ಪ ಶೋ ಪೀಸ್, ಇದೆಲ್ಲ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ನಾವೇ ಮಾಡಿದಂತ DIY. ಇದು 3rd year ವೆಡ್ಡಿಂಗ್ ಆನಿವರ್ಸರಿಗೆ ಮಾಡಿರೋದು. ಇದು ಬಂದು 5th year ವೆಡ್ಡಿಂಗ್ ಆನಿವರ್ಸರಿಗೆ ಮಾಡಿರೋದು. ಸ್ವಲ್ಪ ಶೇಡ್ ಆಗಿದೆ. ಸೊ ಅದನ್ನ ಒಂಚೂರು ಸ್ಪ್ರೇ ಪೇಂಟ್ ಹಾಕ್ಬೇಕಿನ್ನ. ಇನ್ನಿಷ್ಟೇನೆ. ಈ ತರ ಒಂದ್ ಸ್ವಲ್ಪ ಶೋ ಪೀಸಸ್ ನ ಆರ್ಗನೈಸ್ ಮಾಡಿದೀನಿ. ಈ ಯೂನಿಟ್ ನ ನಾವು ಎಕ್ಸ್ಟ್ರಾ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ತರಿಸಿದ್ದು. ಇದು ಲಿಶು ಹುಟ್ಟಕ್ಕೂ ಮುಂಚೆ ಏನು ಇರ್ಲಿಲ್ಲ. ಟಾಟಾ ಸ್ಕೈದೆ ಆಗಿರ್ಲಿ ಅಥವಾ ಸ್ಟೆಪ್ಲೈಸರ್ಗೆಲ್ಲ ಇಲ್ಲಿ ನಾನು ಪ್ರಾವಿಷನ್ಸ್ ಆಗ್ಲೇ ಮಾಡಿಸಿ ಬಿಟ್ಟಿದ್ದೆ. ಬಟ್ ಒನ್ಸ್ ಲಿಶುನ ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಅವಳು ಕೈ ಇಡೋದು ಅದೆಲ್ಲ ಮಾಡ್ತಾಳೆ ಅನ್ಬಿಟ್ಟು ಹೀಗೆ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ನಾನು ಇದನ್ನ ತರಿಸ್ದೆ. ನಂಗೆ ಯಾವ್ದೆಲ್ಲ ಲಿಂಕ್ ಸಿಗುತ್ತೆ ಅದನ್ನೆಲ್ಲ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿರ್ತೀನಿ, ಆಯ್ತಾ. ಸೊ ನೀವ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಯಾವ್ದಾದ್ರು ಇಷ್ಟ ಆದ್ರೆ. ಇನ್ನು ಈ ಟಾಯ್ಸ್ ಎಲ್ಲ ಲಿಶು ಟಾಯ್ಸ್. ಈ ಚಿಕ್ಕದೆಲ್ಲ ಏನ್ ಮಾಡ್ತಾಳೆ ಅಂದ್ರೆ ಬಾಯ್ಗೆ ಹಾಕೊಂತಾಳೆ, ಇಲ್ಲಾಂದ್ರೆ ಎಲ್ಲೆಲ್ಲೋ ಬಿಸಾಕ್ತಾಳೆ. ಅದಕ್ಕೆ ಈ ತರ ಜಸ್ಟ್ ಅರೇಂಜ್ ಮಾಡಿ ಇಟ್ಟಿದೀನಿ ಅಷ್ಟೇನೆ. ಇನ್ನು ಇಷ್ಟ ಆದ್ಮೇಲೆ ಇದೊಂಥರ ಖಾಲಿ ಕಾಣಿಸುತ್ತೆ ಅನ್ಬಿಟ್ಟು 3 ಕ್ಯೂಬ್ಸ್ ತರ ಕೊಟ್ಟಿದೀನಿ. ಸೊ ದಟ್ ಒಂದು ಬುದ್ಧ, ಒಂದು ಫೌಂಟೇನ್. ಇದು ಫೌಂಟೇನ್ ಆನ್ ಮಾಡಿಲ್ಲ ನಾವು. ಇಲ್ಲೊಂದ್ ಚಿಕ್ಕ ಬುದ್ಧ ಇಟ್ಟಿದೀನಿ. ಪೀಸಸ್ ಇವೆಲ್ಲ ಇವನ್ ಹಳೆ ಮನೆಯಲ್ಲಿ ಇದ್ವಲ್ಲ ಅಲ್ಲೂ ಕೂಡ ಇದನ್ನೇ ಎಲ್ಲ ಇಟ್ಟಿದ್ವಿ ಅಷ್ಟೇ. ಇಲ್ಲೊಂದು ಫೌಂಟೇನ್, ಇದು ನಾವು ಹೋಮ್ ಸೆಂಟ್ರಲ್ ಏನೋ ತಗೊಂಡಿರೋ ಅಂತದ್ದು. ಏನಾದ್ರೂ ಹಬ್ಬ ಇರುತ್ತಲ್ಲ ಅವಾಗ ಆನ್ ಮಾಡ್ತೀವಿ. ಯಾಕಂದ್ರೆ ಲಿಶು ಹೋಗಿ ಅಲ್ಲಿ ನೀರ್ನ ಎತ್ಕೊಂಡ್ ಆಟ ಆಡಕ್ ಎತ್ಕೊಂತಾಳೆ. ಸೊ ಹಾಗಾಗಿ ಇವಾಗ ಆನ್ ಮಾಡಲ್ಲ ಅದನ್ನ. ಇದೆಲ್ಲ ಐಕಿಯಲ್ಲಿ ತಂದಿರೋದು, ನೀವೆಲ್ಲ ನೋಡಿರ್ತೀರಾ. ಇಲ್ಲೊಂದು ಸ್ನೇಕ್ ಪ್ಲಾಂಟ್ ಇಟ್ಟಿದೀನಿ ಅಷ್ಟೇ. ಇಲ್ಲೊಂದು ಬುದ್ಧ ಇಟ್ಟಿದೀನಿ. ಇದನ್ನು ತಗೊಂಡ್ ಆಟ ಆಡಕ್ ಎತ್ಕೊಂಡಿರ್ತಾಳೆ ಒಂದೊಂದ್ಸರಿ. ಅದ್ರ ಮೇಲೆ ಆಗ್ಲೇ ಬರ್ದು ಇಟ್ಬಿಟ್ಟಿದಾಳೆ.
ಅಷ್ಟೇನೆ. ಇದು ರೀಸೆಂಟ್ ಆಗಿ ನಾನು ಪರ್ಚೇಸ್ ಮಾಡಿರೋಂಥದ್ದು. ಈ ಗಿಡದ ಲಿಂಕ್ ಹೇಳ್ತಾ ಇದ್ದೀರಾ, ನಿಜ ಗಿಡದ ಲಿಂಕ್ ನನಗೆ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡೋದಿಕ್ಕಾಯ್ತು. ನೀವೇನಾದ್ರು ಇದ್ರ ಲಿಂಕ್ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ವಿಡಿಯೋ ಕೆಳಗೆ ಲಿಂಕ್ ಅಂತ ಹಾಕಿ, ಅದ್ರದ್ದು ಲಿಂಕ್ ಹಾಕಿದೀನಿ. ಬಟ್ ನನಗೆ ಐ ಆಮ್ ನಾಟ್ ಶೋರ್ ಇಷ್ಟೇ ದೊಡ್ಡದ್ ಬರುತ್ತೆ ಅಂತ, ನಾನು ಹುಡುಕಿ ಹಾಕಿರೋ ಅಂತದ್ದು ಅಷ್ಟೇನೆ. ಸೊ ಇದನ್ನ ಇಲ್ಲ ಇಟ್ಟಿದೀವಿ. ಇನ್ನೊಂದು ಸ್ಪೀಕರ್ ನ ಇಟ್ಕೊಂಡಿದೀವಿ ಅಷ್ಟೇ. ಈ ಶರಣ್ ಫ್ರೆಂಡ್ಸ್ ನಮ್ ಮದ್ವೆಗೆ ಗಿಫ್ಟ್ ಕೊಟ್ಟಿರೋ ಅಂತದ್ದು. ಇದು ಅಷ್ಟೇ, ಇದು ನಾನು ಲಾಸ್ಟ್ ದೀಪಾವಳಿಗೆ ತಗೊಂಡಿರೋ ಅಂತ ಉರುಳಿ. ಇದನ್ನ ಕೇಳ್ತಾ ಇದ್ವಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ನನಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಿಲ್ಲ, ಯಾಕಂದ್ರೆ ನಾವ್ ಹೀಗೆ ಪಾಸ್ ಆಗ್ಬೇಕಾದ್ರೆ ಬನ್ನಾರ್ಘಟ್ಟಾಗೆ ಅವಾಗ ನಾನು ನೋಡ್ಕೊಂಡ್ ಬಂದಿದ್ದೆ. ಆನಂತರ ಇನ್ನೊಂದ್ಸರಿ ಹೋದಾಗ ನಂಗೆ ಬೇಕೇ ಬೇಕು ದೀಪಾವಳಿಗೆ ಅನ್ಬಿಟ್ಟು ನಾನು ಪರ್ಚೇಸ್ ಮಾಡಿರೋ ಅಂತದ್ದು. ಅಪೋಸಿಟ್ನೆ ನಾವು ಫರ್ನಿಚರ್ ನ ಇಟ್ಟಿದೀವಿ. ಸೊ ನೋಡ್ಬೋದು, ಇದಕ್ಕೆ ಇದು ಬೆಡ್ ಕಮ್ ಫರ್ನಿಚರ್ ಅಂತ ನಾವು ತಗೊಂಡಿದ್ದು. ಇಲ್ಲಿ ಎರಡು ಇದೆಯಲ್ಲ, ಈ ಕಡೆ ಒಂದು ಈ ಕಡೆ ಒಂದು, ಇದನ್ನ ಇಲ್ಲಿಗೆ ಜಾಯಿನ್ ಮಾಡಿದ್ರೆ ಅದು ಬೆಡ್ ಆಗುತ್ತೆ. ಬಟ್ ನಾವು ಬೆಡ್ ಆಗಿ ಏನು ಮಾಡ್ಕೊಳಲ್ಲ, ಈ ತರ ಜಸ್ಟ್ ಅರೇಂಜ್ ಮಾಡಿದೀವಿ. ಇದೆಲ್ಲ ನಮ್ಗೆ ಒಂದು ಬೆಸ್ಟ್ ಪ್ರೈಸಿಗೆ ಸಿಕ್ತು ಅಂತಾನೆ ಹೇಳ್ಬೋದು. ನಾವು ಮದ್ವೆ ಆಗಿ ಬಂದ್ವಿ, ಅದೊಂದು ಶಾಸ್ತ್ರ ಇರುತ್ತೆ ಅಲ್ವಾ, ಪೇರೆಂಟ್ಸ್ ಏನೋ ಕಾಟ್ ಮತ್ತೆ ಬೆಡ್ ನ ಕೊಡಿಸ್ಬೇಕು ಅಂತ. ಸೊ ಆಗ ಬಂದಿದ್ರು ಅಮ್ಮ ಅಪ್ಪ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲಾರು ಬಂದಿದ್ರು. ಅವಾಗ ನಾವು ಫರ್ನಿಚರ್ಸ್ ಏನು ತಗೊಂಡಿರ್ಲಿಲ್ಲ. ಶರಣ್ ಅವಾಗ ತಾನೆ ಒಂದ್ ಮನೇನ ಮಾಡಿದ್ರು, ಇನ್ನು ಏನು ಫರ್ನಿಚರ್ ತಗೊಂಡಿರ್ಲಿಲ್ಲ. ಅವಾಗ ಒಂದೇ ದಿವಸ ಹೋಗಿ ಎಲ್ಲಾವುದನ್ನು ಪರ್ಚೇಸ್ ಮಾಡಿರೋ ಅಂತದ್ದು. ಇದೆಲ್ಲ ನಮ್ಗೆ ಒಂದು ಬೆಸ್ಟ್ ಪ್ರೈಸ್ಗೆ ಸಿಕ್ತು. ಇದೆಲ್ಲ ಎಷ್ಟಕ್ಕೆ ಸಿಕ್ತು ಈ ಸೋಫಾ ನಮ್ಗೆ? 20,000 ಏನೋ ಸಿಕ್ತು. ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ ಎಲ್ಲಿ ತಗೊಂಡ್ರಿ ನಿಮ್ ಸೋಫಾನ ಅಂತ. ಇಲ್ಲೇ ಲೋಕಲ್ ಶಾಪ್ ಅಲ್ಲಿ ತಗೊಂಡಿದ್ದು. ಅವರು ಆ ಶಾಪ್ ನ ಶಿಫ್ಟ್ ಮಾಡ್ಬೇಕು ಅಂತ ಇದ್ರಂತೆ. ಸೊ ಆಗ ನಮ್ಗೆ ಇದೆಲ್ಲ ಒಂದ್ ಒಳ್ಳೆ ಪ್ರೈಸಿಗೆ ಕೊಟ್ರು ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಇದನ್ನ ತಗೊಂಡ್ ನಾವು 6.5 years ಆಯ್ತು, ಏನೂ ಆಗಿಲ್ಲ, ಟಚ್ ವುಡ್. ಸೊ ಇನ್ನ ಒಂದ್ 3 ವರ್ಷ ಬರ್ಲಿ ಅಂತ ಅನ್ಕೊಂತೀನಿ. ಒಂದೇ ಸರಿ ನಾವು ಬೇರೆ ಮನೆಗೆ ಶಿಫ್ಟ್ ಆದಾಗ ಇನ್ನೊಂದ್ ಮಾಡ್ಸೋಣ ಅಂತ ನಾವೇನೋ ಇದನ್ನ ಚೇಂಜ್ ಮಾಡಕ್ ಹೋಗಿಲ್ಲ. ಆಗ್ಲೇ ಹೇಳ್ದೆ ಅಲ್ವಾ, ಇಲ್ಲಿ ನಾನು ಆಲ್ರೆಡಿ ಇದನ್ನ ತಗೊಂಡ್ಬಿಟ್ಟಿದ್ದೆ. ಫಸ್ಟ್ ನಂಗೆ ಒಂದು ನಾನು ಏನೋ ವಾಲ್ ಪೇಪರ್ ಹಾಕಿಸ್ತೀನಿ ಅಂದ್ರೆ ತುಂಬಾ ಗಿಜಿ ಬಿಜಿ ಆಗಿರೋದು ಬೇಡ ಅಂತ ಫಸ್ಟೇ ನನ್ನ ತಲೆಯಲ್ಲಿತ್ತು. ಇದು ನನಗೆ ತುಂಬಾನೇ ಇಷ್ಟ ಆಗಿತ್ತು. ಹಾಗಾಗಿ ಇದನ್ನ ಇಲ್ಲಿ ಈ ವಾಲಿಗೆ ಒಂದು ಹಾಕ್ಸಿದೀನಿ. ಸೊ ಇದು ಎಂಟರ್ ಆದ್ರೆ ವಾಲ್ ಪೇಪರ್ಸ್ ಹೆಂಗಿರುತ್ತೆ ಅಂದ್ರೆ, ಒಂದು ವಾಲಿಗೆ ಇಲ್ಲಿ ಹಾಕಿದ್ರೆ ಇನ್ನೊಂದು ವಾಲ್ ಇಲ್ಲಿ ಹಾಕಿದೀನಿ. ನೋಡ್ಬೋದು, ಡೈನಿಂಗ್ ಹಾಲ್ಗೂ ವಾಲ್ಗೆ ಅದನ್ನೇ ಹಾಕಿದೀನಿ ನಾನು. ಹಾಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ನಿಮ್ ಫ್ಲಾಟ್ ಕಾಸ್ಟ್ ಎಷ್ಟಾಯ್ತು ನೀವ್ ತಗೊಬೇಕಾದ್ರೆ, ಹಾಗೆ ಈಗ ಕರೆಂಟ್ ಪ್ರೈಸ್ ಎಷ್ಟಿದೆ ಅಂತ. ಅದನ್ನು ಕೂಡ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತೀನಿ ಆಯ್ತಾ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಹಾಲ್ ಇಂದನೇ ರೈಟ್ ಸೈಡ್ ಅಲ್ಲಿ ನಮ್ಗೆ ಈ ತರ ಬಾಲ್ಕನಿನ ಕೊಟ್ಟಿದ್ದಾರೆ. ಸೊ ಹಾಲ್ ಪಕ್ಕನೆ ಬಾಲ್ಕನಿ. ನೀವು ಇದನ್ನೆಲ್ಲ ಚೆನ್ನಾಗಿ ನೋಡಿರ್ತೀರ ನನ್ನ ಮಿನಿ ಬ್ಲಾಗ್ಸ್ ಅಲ್ಲೇ ಆಗಿರ್ಲಿ, ಬ್ಲಾಗ್ಸ್ ಅಲ್ಲೇ ಆಗಿರ್ಲಿ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ನ ಇಟ್ಟಿದ್ದೀನಿ. ಆಕ್ಚುಲಿ ಆ ಕಡೆ ಇಟ್ಟಿದ್ದೆ, ತುಂಬಾನೇ ವಿಪರೀತ ಬಿಸಿಲು ಅಲ್ಲಿ. ಸೊ ಹಾಗಾಗಿ ಸಮ್ಮರ್ ಅಲ್ಲಿ ನಾನು ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಇಲ್ಲೊಂದು ವಾಲ್ ಪೇಪರ್ ಹಾಕಿಸ್ಬೇಕು ಅಂತ ಇದೀನಿ. ನೋಡೋಣ, ಮೋಸ್ಟ್ ಪ್ರಾಬಬ್ಲಿ ಈ ವೀಕ್ ಅಥವಾ ಈ ಮಂತ್ ಅಲ್ಲಿ ಹಾಕ್ಸೋಣ ಅಂತ ಇದೀನಿ. ಬಿಕಾಸ್ ತುಂಬಾನೇ ಗಲೀಜಾಗಿದೆ ಇದು. ಇಲ್ಲೊಂದೆರಡು ಈ ತರ ವಾಲ್ ಹ್ಯಾಂಗಿಂಗ್ ತರ ಹಾಕಿದ್ದೆ. ಸೊ ಅದೊಂದ್ ಸ್ವಲ್ಪ ಗಲೀಜಾಗಿತ್ತು. ಸೊ ಅದನ್ನ ತೆಗ್ದಿದೀನಿ. ಇಲ್ಲಿ ವಾಲ್ ಪೇಪರ್ ಹಾಕಿಸ್ಬೇಕು ಅಂತ ಇದ್ದೀನಿ. ನೋಡೋಣ, ವಾಲ್ ಪೇಪರ್ ಅಥವಾ ಪೇಂಟಿಂಗ್ ಏನಾದ್ರು ಮಾಡ್ಸೋಣ ಅಂತ ಇದ್ದೀನಿ. ಜಸ್ಟ್ ಆಪೋಸಿಟ್ ಅಲ್ಲಿ ಒಂದು ಸ್ಟಿಕ್ಕರ್ ನ ಹಾಕಿದ್ದೆ ಅಷ್ಟೇ. ನೋಡ್ಬೋದು, ಅದ್ರ ಕೆಳಗಡೆನೆ ನಾವು ಪಾಟ್ಸ್ ನ ಇಟ್ಟಿದ್ವಿ. ಬಟ್ ಈಗ ಅಲ್ಲಿ ಬಿಸಿಲು ಅಂತ ಅದನ್ನ ಈ ಕಡೆ ಶಿಫ್ಟ್ ಮಾಡಿದೀನಿ ಅಷ್ಟೇನೆ. ತುಂಬಾನೇ ಇಷ್ಟ ಬಾನ್ಸೈ. ಸೊ ಹಾಗಾಗಿ ಇದೆರಡು ಬಾನ್ಸೈ ಪ್ಲಾಂಟ್ಸ್. ಇದೆಲ್ಲ ನಾರ್ಮಲ್ ಪ್ಲಾಂಟ್ಸ್. ರೀಸೆಂಟ್ ಆಗಿ ಅಷ್ಟೇ ನಾನು ತುಳಸಿ ಕಟ್ಟೆನು ಕೂಡ ತಗೊಂಡೆ. ನನ್ಗೆ ತುಂಬಾ ಇಷ್ಟ ಆಯ್ತು ಸೆರಾಮಿಕ್ ತಗೊಬೇಕು ಅಂತ. ನನ್ಗೆ ಇಷ್ಟ ಆಗಿರೋಂತ ಕಲರ್ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಮೊನ್ನೆ ಏನಕ್ಕೋ ಇದೇ ತರ ಪ್ಲಾಂಟ್ಸ್ ನ ತರೋದಿಕ್ ಹೋದಾಗ ಚೆನ್ನಾಗಿತ್ತು ಅನ್ಬಿಟ್ಟು ಅದನ್ನು ಕೂಡ ತಗೊಂಡೆ.
ಇಲ್ಲಿ ಜಸ್ಟ್ ಲಾನ್ ನ ಹಾಕಿದೀನಿ. ಹೇಗ್ ಮೇಂಟೈನ್ ಮಾಡ್ತೀರಾ ಅಂತಾನು ಕೂಡ ಕೇಳ್ತಾ ಇದ್ರಿ. ಸ್ವಲ್ಪ ಕಷ್ಟನೇ ಮೇಂಟೈನ್ ಮಾಡೋದು. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ತರ ಬಿಸಿಲಿದ್ದಾಗ ಹಾಕ್ತೀನಿ, ಮಳೆ ಅಂದಾಗ ತೆಗೆದ್ ಬಿಡ್ತೀನಿ. ಆಗ ತುಂಬಾ ಗಿಜಿ ಗಿಜಿ ಅನ್ಸುತ್ತೆ, ನೀರೆಲ್ಲ ಮಳೆ ಎಲ್ಲ ಅಲ್ಲೆಲ್ಲ ನೆಂದು ನಾವು ಬಾಲ್ಕನಿಗೆ ಬರಕ್ ಆಗಲ್ಲ, ಒಂಥರ ಒದ್ದೆ ಒದ್ದೆ ಅನ್ಸುತ್ತೆ. ಸೊ ಹಾಗಾಗಿ ಅವಾಗ ತೆಗೆದ್ ಬಿಡ್ತೀನಿ. ಈಗ ಬಿಸಿಲಿದೆ ಅಲ್ವಾ, ಆರಾಮಾಗಿ ಇರುತ್ತೆ, ಚೆನ್ನಾಗೂ ಇರುತ್ತೆ. ಇನ್ಫ್ಯಾಕ್ಟ್ ಈವ್ನಿಂಗ್ ಅಥವಾ ನೈಟ್ ಏನಾದ್ರು ಬಂದಿಲ್ಲಿ ಟೈಮ್ ಸ್ಪೆಂಡ್ ಮಾಡೋದಿಕ್ ಚೆನ್ನಾಗಿರುತ್ತೆ ಅಂತ ಇದನ್ನ ಇಲ್ಲಿ ಹಾಕಿದೀನಿ ಅಷ್ಟೇನೆ. ಇದು ಲಾನ್ ನ ನಾನು ಮುಂಚೆ ಹಾಲ್ ಅಲ್ಲಿ ಹಾಕಿದ್ದೆ, ನಾವು ಬಾಡಿಗೆ ಮನೇಲಿ ಇದ್ದಾಗ. ಅದನ್ನೇ ಕಟ್ ಮಾಡಿ ನಾನೇ ಹಾಕಿರೋ ಅಂತದ್ದು. ಇದಕ್ಕೇನು ನಾವು ಎಕ್ಸ್ಟ್ರಾ ಯಾರೋ ವೆಂಡರ್ನೇನು ಕಾಂಟ್ಯಾಕ್ಟ್ ಮಾಡಿಲ್ಲ, ಜಸ್ಟ್ ಇದನ್ನೇ ಹಾಕಿದ್ದು. ಇನ್ನು ಮೇಲೆ ಇಲ್ಲೇನೆ ನಾನು ಬಟ್ಟೆನೂ ಕೂಡ ಒಣಗಾಕೋದು, ಯಾಕೆಂದ್ರೆ ನಮ್ಗೆ ಇಲ್ಲಿ ಒಂದೇ ಬಾಲ್ಕನಿ ಇರೋದು. ಇದನ್ನು ಕೂಡ ನಿಮ್ಗೆ ಏನಾದ್ರು ಲಿಂಕ್ ಬೇಕು ಅಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ. ಆದಷ್ಟು ವಿಡಿಯೋಸ್ ಅಲ್ಲಿ ಏನೆಲ್ಲ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ, ಆಯ್ತಾ, ಚೆಕ್ಔಟ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ನಾವು ನಮ್ಮ ಬಾಲ್ಕನಿಯಿಂದ ವ್ಯೂ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇನ್ಫ್ಯಾಕ್ಟ್ ನಾವಿರೋದು ಬಂದು 18th ಫ್ಲೋರ್ ಅಲ್ಲಿ, ಹಾಗಾಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವ್ಯೂ. ಇನ್ನೇನ್ ಸನ್ಸೆಟ್ ಆಗ್ತಿದೆ ಅಂದಾಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಲಿಶುಕ್ ತುಂಬಾ ಇಷ್ಟ ಸನ್ಸೆಟ್ ಆಗೋದನ್ನ ತೋರ್ಸೋದಿಕ್ಕೆ. ಇವೇನಾದ್ರೂ ನಾವು ಸನ್ಸೆಟ್ ಆಗ್ಬೇಕಾದ್ರೆ ಇನ್ನು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ರೆ ನಾನು ಅದನ್ನು ಒಂದು ಕ್ಲಿಪ್ಪಿಂಗ್ ನ ಆಡ್ ಮಾಡ್ತೀನಿ, ಆಯ್ತಾ. ಇಲ್ಲೇ ಸನ್ಸೆಟ್ ಆಗುತ್ತೆ, ನಮಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನೈಟ್ ಏನಾದ್ರೂ ಫುಲ್ ಮೂನ್ ಡೇ ಆಗಿರ್ಲಿ ಅಥವಾ ತುಂಬಾ ಸ್ಟಾರ್ಸ್ ಇದ್ದಾಗಂತೂ ನಾವು ಮಲ್ಕೊಂಡಾಗ ನಮ್ ಮುಂದೆನೆ ಇರುತ್ತೆ ವಿಂಡೋ ಹತ್ರ, ಚೆನ್ನಾಗಿರುತ್ತೆ. ಸೊ ಇದಿಷ್ಟೇನೆ, ಇದು ಈ ರೀತಿ ಇದೆ. ನೆಕ್ಸ್ಟ್ ಬರೋದಾದ್ರೆ ನಮ್ಮ ದೇವರ ಮನೆ. ಇನಿಷಿಯಲಿ ತುಂಬಾ ಜನ ಮಿನಿ ಬ್ಲಾಗ್ಸ್ ಅಲ್ಲಿ ಕೇಳ್ತಾ ಇದ್ರಿ ತಗೊಂಡಿದ್ದು ನಿಮ್ ದೇವರ ಮನೆನ ಅಂತ. ನಾನು ಅವಾಗೂ ಕೂಡ ಹೇಳಿದ್ದೆ, ನಾವು ಇಂಟೀರಿಯರ್ ಅವ್ರ ಹತ್ರನೇ ಹೇಳಿ ಮಾಡ್ಸಿರೋ ಅಂತದ್ದು ಅಂತ. ಡಿಸೈನ್ ಎಲ್ಲ ನಾನೇ ಮಾಡ್ಕೊಂಡಿದ್ದು, ನಂಗೆ ಹಿಂಗಿಂಗೆ ಬೇಕು ಅಂತ. ಇಲ್ಲೊಂದು ಡ್ರಾಯರ್ ಇರ್ಬೇಕು, ಅಲ್ಲೆಲ್ಲ ಪೂಜಾ ಐಟಮ್ಸ್ ಎಲ್ಲ ಇದಕ್ಕೆ ಇಡ್ಬೇಕು, ಅದ್ರ ಕೆಳಗಡೆ ಒಂದು ಡ್ರಾಯರ್ ಇರ್ಬೇಕು. ಯಾಕಂದ್ರೆ ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ ಪೂಜೆ ಮಾಡ್ಕೊಳೋ ಐಟಮ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ರೆ ನನ್ಗೆ ಕ್ಲೀನ್ ಮಾಡ್ಕೊಳೋದಕ್ಕೂ ಈಸಿ, ವಾರ್ಡ್ರೋಬ್ ಕ್ಲೋಸ್ ಮಾಡ್ಬಿಟ್ರೆ ಅಂತ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡ್ಸಿರೋ ಅಂತದ್ದು. ಮೋಸ್ಟ್ಲಿ ಎಲ್ಲಾರು ಈ ಗಣೇಶನ್ ನೋಡಿ ಕೇಳ್ತಾರೆ ಅನ್ಸುತ್ತೆ. ಅಪ್ಪ ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು, ಅವಾಗ ಅವರಿಗೆ ಆತರ ಎಲ್ಲೋ ಶೀಲ್ಡ್ ಏನೋ ಕೊಟ್ಟಿದ್ರು ಅನ್ಸುತ್ತೆ, ಅದು ಮನೇಲಿತ್ತು. ಸೊ ನಾನೇನ್ ಅನ್ಕೊಂಡೆ ಅಂದ್ರೆ ಇಲ್ಲಿ ಬೇರೆ ಏನಾದ್ರು ಮಾಡ್ಸೋಣ ಅನ್ಕೊಂಡೆ, ಬಟ್ ಅದು ಸಿಗ್ಲಿಲ್ಲ ನಮ್ಗೆ. ಒಂದು ರೌಂಡ್ಗೆ ಗೋಪುರದ ತರ ಬರುತ್ತಲ್ಲ, ಅದನ್ನ ಇಡ್ಸೋಣ ಅಂತ ಅನ್ಕೊಂಡಿದ್ದು, ಬಟ್ ನಂಗೆ ಅದು ಸಿಗ್ಲಿಲ್ಲ. ಅದಾದ್ಮೇಲೆ ಮನೇಲಿ ಈ ತರ ಇತ್ತಲ್ಲ ಗಣೇಶ ಅಂದ್ಬಿಟ್ಟು ಗಣೇಶನ್ನೇ ನಾನು ಫೆವಿಕ್ವಿಕ್ ಹಾಕಿ ಅಲ್ಲಿ ಫಿಕ್ಸ್ ಮಾಡಿಸ್ದೆ. ಅದ್ರ ಪಕ್ಕದಲ್ಲಿ 2 ಆನೆನ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಇಲ್ಲೆಲ್ಲ ದೇವ್ರ ಫೋಟೋಸ್ನ ಇಟ್ಟಿದ್ದೀನಿ. ಇದಕ್ಕೆ ಲೈಟ್ ಇರ್ಲಿಲ್ಲ, ಲೈಟ್ ನ ನಮ್ಗೆಲ್ಲೂ ಕನೆಕ್ಷನ್ ತಗೊಳಕ್ಕೂ ಕೂಡ ಆಗಲ್ಲ. ಸೊ ಹಾಗಾಗಿ ಇಲ್ಲೊಂದು ಸ್ಟಿಕ್ ಆನ್ ಲೈಟ್ ನ ಯೂಸ್ ಮಾಡ್ತೀನಿ. ಅದನ್ನು ಕೂಡ ನಾನು ಮುಂಚೆ ಎಲ್ಲ ಶೇರ್ ಮಾಡಿದ್ದೀನಿ. ಇನ್ನು ಸಿಂಪಲ್ ಆಗಿ ಈ ರೀತಿ ಇದೆ ನಮ್ಮ ಪೂಜಾ ರೂಮು. ನೆಕ್ಸ್ಟ್ ಇಲ್ಲಿ ಎಂಟರ್ ಆಗ್ತಿದಂಗೆನೆ ಹಾಲ್ ಆಪೋಸಿಟ್ ಕಿಚನ್ ಕೂಡ ಇದೆ. ಕಿಚನ್ ಟೂರ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಇವತ್ತೇನು ಶೇರ್ ಮಾಡ್ತಾ ಇಲ್ಲ, ವಿಡಿಯೋ ತುಂಬಾ ಲೆಂತಿ ಆಗೋಗ್ಬಿಡುತ್ತೆ. ನೀವೇನಾದ್ರು ಇನ್ನೂ ನಮ್ಮ ಕಿಚನ್ ಟೂರ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಆಯ್ತಾ, ಚೆಕ್ಔಟ್ ಮಾಡಿ. ಜಸ್ಟ್ ಮೈನ್ಯೂಟ್ ಚೇಂಜಸ್ ಮಾಡಿರ್ತೀನೇನೋ, ಅದರಲ್ಲಿ ಏನಾದ್ರು ಆಡ್ ಆನ್ ಮಾಡಿರ್ತೀನಿ ಅಷ್ಟೇ, ಅಂತ ಮೇಜರ್ ಚೇಂಜಸ್ ಅಂತ ಏನು ಮಾಡ್ಸಿಲ್ಲ. ಸೊ ಇಲ್ಲೇನೆ ಡೈನಿಂಗ್ ಟೇಬಲ್ ಕೂಡ ಇಟ್ಕೊಂಡಿದೀವಿ. ಯೂಸ್ ಮಾಡೋದ್ ಕಮ್ಮಿನೇ, ನಾವಿದ್ದಾಗಂತೂ ಯೂಸ್ ಮಾಡಲ್ಲ. ನಮ್ ಪೇರೆಂಟ್ಸ್ ಅಥವಾ ಅತ್ತೆ ಮಾವ ಬಂದಾಗ ಅವ್ರು ಬಂದಾಗ ಯೂಸ್ ಮಾಡ್ತೀವಿ. ಈ ಕಡೆ ಒಂಚೂರು ಎಳ್ಕೊಂಡು ಅದನ್ನ ಯೂಸ್ ಮಾಡ್ತೀವಿ ಅಷ್ಟೇ, ಗೆಸ್ಟ್ ಎಲ್ಲ ಬಂದಾಗ. ಇನ್ನು ಇಲ್ಲಿ ಅಷ್ಟೇ, ಇಲ್ಲಿ ಏನಾದ್ರು ಬೇರೆ ಮಾಡ್ಸೋಣ ಅಂತ ಅನ್ಕೊಂಡೆ. ಇದನ್ನು ಅಷ್ಟೇ ಆನ್ಲೈನ್ ಅಲ್ಲೇ ಜಸ್ಟ್ ಆರ್ಡರ್ ಮಾಡಿ ಇದನ್ನ ಫಿಕ್ಸ್ ಮಾಡ್ಸಿದೋ ಅಂತದ್ದು. ಇಲ್ಲೇನಾದ್ರೂ ಒಂಥರ ಗ್ಲಾಸ್ ಇಂದೋ ಅಥವಾ ಏನಾದ್ರೂ ಡೈನಿಂಗ್ ಕ್ರಾಕರಿ ಸೆಟ್ಸ್ ಎಲ್ಲ ನಾವು ಅರೇಂಜ್ ಮಾಡ್ತೀವಲ್ಲ, ಆ ತರ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಸ್ಪೇಸ್ ತುಂಬಾನೇ ಕಮ್ಮಿ ಇದೆ. ತುಂಬಾ ಹಿಂಗ ಹೋಗುತ್ತೆ ಅಂದ್ರೆ ಎಲ್ಲ ಕಲಿಸ್ದಂಗ ಹೋಗ್ಬಿಡುತ್ತೆ, ಕಂಜೆಸ್ಟ್ ಆಗೋಗ್ಬಿಡುತ್ತೆ. ಸ್ವಲ್ಪ ಫ್ರೀ ಆಗೇ ಇರ್ಲಿ ಅನ್ಕೊಂಡು ಇಲ್ಲಿ ಏನಾದ್ರು ವಾಲಿಗೆ ಡೆಕೋರ್ ಮಾಡಿ ಅಂತ ಹೇಳಿದ್ದೆ ನಾನು. ಅವ್ರು ನಮ್ಗೆ ಸಜೆಸ್ಟ್ ಮಾಡಿದ್ರು, ಇನ್ಸ್ಟೆಡ್ ಆಫ್ ಮೇಕಿಂಗ್ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದನ್ನ ತಂದು ಇಲ್ಲಿ ಫಿಕ್ಸ್ ಮಾಡೋಣ ಸಾಕು ಅಂತ. ಸರಿ ಅನ್ಬಿಟ್ಟು ನಾನು ಕೂಡ ಇದನ್ನ ಫಿಕ್ಸ್ ಮಾಡಿಸ್ಕೊಂಡೆ. ಜಸ್ಟ್ ಸಿಂಪಲ್ ಆಗಿ ಸೆಂಟೆಡ್ ಕ್ಯಾಂಡಲ್ಸ್, ಶೋ ಪೀಸಸ್ನೆಲ್ಲ ಅರೇಂಜ್ ಮಾಡಿದೀನಿ ಅಷ್ಟೇ, ಅಂತ ಏನು ಮೇಜರ್ ಆಗಿ ಮಾಡ್ಸಕ್ ಹೋಗಿಲ್ಲ. ಎಲ್ಲಾ ಪ್ರೆಸ್ಟೀಜ್ ಅಲ್ಲೂ ಇದೇ ತರನೇ ಪ್ಲಾನ್ ಇರುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾನು ಮೋಸ್ಟ್ ಆಫ್ ದ ವಿಡಿಯೋಸ್ ಅಲ್ಲಿ ಸೇಮ್ ಪ್ಲಾನ್ ನ ನೋಡಿದೀನಿ. ಅವ್ರು ಯಾರೆಲ್ಲ
ಪ್ರೆಸ್ಟೀಜ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಅದೊಂದು ಗೆಸ್ ಅಷ್ಟೇನೆ. ಸೊ ನಾವು ಆಲಿಂದ ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡ್ ಅಲ್ಲಿ ಒಂದು ಕಾಮನ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಇನ್ನೇನು ಸಿಂಪಲ್ ವಾಶ್ರೂಮ್ ಇದಷ್ಟೇನೆ, ಏನಂತ ಏನು ಫ್ಯಾನ್ಸಿ ಆಗಿಲ್ಲ. ಸೊ ಸಿಂಪಲ್ ವಾಶ್ರೂಮ್ ಇದು. ಅದನ್ನ ಅದ್ರ ಆಪೋಸಿಟ್ ಆಗೇನೆ ಒಂದು ಕಾಮನ್ ರೂಮ್ ತರ ಇದು. ನಾವ್ ಇದನ್ನ ಲಿಶುಗೆ ಅಂತ ಮಾಡ್ಕೊಂಡಿದೀವಿ. ಲಿಶು ಪ್ಲೇ ರೂಮ್. ಹಾಗೆ ಅಪ್ಪ ಅಮ್ಮ ಬಂದ್ರೆ, ಅತ್ತೆ ಮಾವ ಬಂದ್ರೆ ಅವರೆಲ್ಲ ಇಲ್ಲೇನೆ ಇರ್ತಾರೆ. ಸೊ ಇಲ್ಲಿ ನೋಡ್ಬೋದು, ಜಸ್ಟ್ ಸೈಡ್ ಅಲ್ಲಿ ಈ ತರ ಕಾರ್ನರ್ ಸ್ಟ್ಯಾಂಡ್ ತರ ಮಾಡ್ಸೋಣ ಅಂತ ಮಾಡ್ಸಿದ್ದೆ. ಇವಾಗ ಒಂದೊಂದ್ಸರಿ ಈ ಡಾಲ್ಸ್ ಎಲ್ಲ ಇಲ್ಲೇ ಇರುತ್ತೆ, ಒಂದೊಂದ್ಸರಿ ಇವಾಗ ಲಿಶು ಇಲ್ಲ ಅಲ್ವಾ, ಅದಕ್ಕೆ ಇದೆಲ್ಲ ಇಲ್ಲೇ ಇದೆ. ಇಲ್ಲ ಅಂದ್ರೆ ಇದೆಲ್ಲ ಒಂದು ಕೂಡ ಇರಲ್ಲ ಇಲ್ಲಿ. ಇನ್ನು ರೈಟ್ ಸೈಡ್ ಅಲ್ಲಿ ಲಿಶು ಸ್ಟಡಿ ಟೇಬಲ್ ನ ಇಲ್ಲಿ ಇಟ್ಟಿದ್ದೀನಿ. ಆಕ್ಚುಲಿ ಆ ಕಡೆ ಇಟ್ಟಿದ್ದೆ, ಬಟ್ ಅಲ್ಲಿ ಲೈಟ್ ಪ್ರಾಬ್ಲಮ್ ಆಗ್ತಿದ್ರಿಂದ ಅವಳಿಗೆ ಆಗ್ತಾ ಇರ್ಲಿಲ್ಲ ಅಲ್ಲಿ ಬರೆಯೋದಕ್ಕೆ. ನಾನು ಡಾಟ್ಸ್ ಇಟ್ಕೊಟ್ಟಾಗೆಲ್ಲ ಕಾಣಿಸ್ತಿರ್ಲಿಲ್ಲ. ಸೊ ಹಾಗಾಗಿ ಅವಳಿಗೆ ಇಲ್ಲಿ ಶಿಫ್ಟ್ ಮಾಡಿದೆ ಇದನ್ನ. ಸೊ ಇದು ರೀಸೆಂಟ್ ಆಗಿ ನಾನು ಐಕಿಯಾ ಇಂದ ತಂದಿದ್ದು, ವೆಲ್ಕ್ರೋದ್. ಇದು ಚೆನ್ನಾಗಿದೆ. ನಾನು ಐಕಿಯಾ ಅಲ್ಲಿ ಶೇರ್ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಕೇಳ್ತಾ ಇದ್ರಿ, ನೀವು ಲಿಶುಗ್ ತಗೊಂಡಿರೋಂಥದ್ದು ಏನು ಶೇರೇ ಮಾಡ್ಲಿಲ್ಲ ಅಂತ. ಮರ್ತ್ಬಿಟ್ಟೆ, ಯಾಕಂದ್ರೆ ಅವಳು ಆಗ್ಲೇ ಅವಳ ರೂಮಿಗೆ ತಂದ್ಬಿಟ್ಟಿದ್ಲಲ್ಲ, ನಂಗೆ ಮರ್ತೋಗ್ಬಿಟ್ಟಿತ್ತು. ಶೇರು ಇದನ್ನ ನಾರ್ಮಲ್ ಆಗಿ ಹಾಲ್ ಅಲ್ಲಿ ಇಟ್ಟಿರ್ತೀನಿ. ಇವಾಗ ಲಿಶು ಇಲ್ಲ ಅಲ್ವಾ, ಅದಕ್ಕೆ ಅವಳ ರೂಮ್ ಅಲ್ಲಿ ತಂದು ಇಟ್ಟಿದ್ದೀನಿ ಇದೊಂದು ಚೇರು. ಇದನ್ನು ಕೂಡ ನಾವು ಐಕಿಯಾ ಅಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾನೇ ಚೆನ್ನಾಗಿ ಬಾಳ್ಕೆ ಬಂದಿದೆ. ಇವನ್ ಇನ್ಫ್ಯಾಕ್ಟ್ ಈ ಸ್ಟಡಿ ಟೇಬಲ್ ಅಷ್ಟೇ ತುಂಬಾ ಹೆವಿ ಆಗಿದೆ. ಅವಳು ಎಷ್ಟು ವರ್ಷ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಈ ಸ್ಟಡಿ ಟೇಬಲ್. ಸೊ ಇನ್ನು ಆಪೋಸಿಟ್ ಅಲ್ಲಿ ನಾನು ಲಿಶು ಟಾಯ್ಸ್ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡಿದೀನಿ. ಬಿಕಾಸ್ ಇವಾಗ ಆಡ್ದಿರಾ ಮಕ್ಳು ಇನ್ ಯಾವಾಗ ಆಡ್ತಾರೆ ಅಲ್ವಾ, ಅವಳು ಏನಾದ್ರೂ ಮಾಡ್ಕೊಬಹುದು. ನಾನು ಬಿಟ್ಬಿಟ್ಟಿರ್ತೀನಿ. ನಾನು ಯಾವಾಗ ಕಸ ಗುಡ್ಸಿ ನೆಲ ಒರೆಸ್ತೀನಿ ಅಂದ್ರೆ, ನಾನು ವೀಕ್ಲಿ ಟ್ವೈಸ್ ಏನೋ ಫುಲ್ಲು ಕಸ ಗುಡ್ಸಿ ನೆಲ ಒರೆಸ್ತೀನಿ. ಆವಾಗ ನಾನೆಲ್ಲ ಎತ್ತಿಟ್ಟು ನೀಟಾಗಿ ಕಸ ಗುಡ್ಸಿ ನೆಲ ಒರೆಸ್ಕೊಂತೀನಿ. ಬರೀ ಕಸ ಗುಡಿಸ್ತೀನಿ ಅಂದಾಗ ಜಸ್ಟ್ ಹಾಗೇನೆ ಇಲ್ಲಿ ಕೆಳಗೆಲ್ಲ ಗುಡಿಸ್ಕೊಂಡಿರ್ತೀನಿ ಅಷ್ಟೇ. ಸೊ ಹಾಗಾಗಿ ನಾನು ಅವಳ ಟಾಯ್ಸ್ನು ಕೂಡ ಏನು ಡಿಸ್ಟರ್ಬ್ ಮಾಡೋದಿಕ್ ಹೋಗಲ್ಲ. ಆಟ ಆಡ್ಕೊಂತಾಳೆ, ಇರೋಳೆ ಒಬ್ಳಲ್ವಾ ಅವಳಿಗೂ ಕೂಡ ಟೈಮ್ ಪಾಸ್ ಆಗ್ಬೇಕು ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ಆಟ ಆಡ್ಕೊಂಡ್ಲಿ ಅಂತ. ಸೊ ಇಲ್ಲೂ ಅಷ್ಟೇ ವಾಲ್ ಪೇಪರ್ ನ ಹಾಕ್ಸಿದೀವಿ. ನೋಡ್ಬೋದು, ಇದು ಅಷ್ಟೇ ಟೆಕ್ಸ್ಚರ್ಡ್ ವಾಲ್ ಪೇಪರ್. ಇದ್ರ ಕಾಂಬಿನೇಷನ್ ಆಗಿ ನಾವು ಫಸ್ಟ್ ನಾವು ಇದು ಕಾಂಬಿನೇಷನ್ ಮಾಡ್ಕೊಂಡಿದ್ದು. ಇದನ್ನ ನಾವು ಸೆಲೆಕ್ಟ್ ಮಾಡ್ಬಿಟ್ಟಿದ್ವಿ ವಾರ್ಡ್ರೋಬ್, ನಮ್ಗೆ ಇದೇ ಕಲರ್ ಬೇಕು ಅಂತ. ಇದೊಂದ್ ಸ್ವಲ್ಪ ಮಾರ್ಬಲ್ ಫಿನಿಶ್ ತರ ಕಾಣಿಸುತ್ತೆ ನಿಮ್ಗೆ. ಸೊ ವೈಟ್ ವಿತ್ ಗ್ರೇ ತರ ಅನ್ಕೊಂಡು ನಾವು ಇದನ್ನ ಚೂಸ್ ಮಾಡಿದ್ದು. ಇದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆದ್ಮೇಲೆ ಇಂಟೀರಿಯರ್. ಸೊ ಅದ್ರ ಕಾಂಬಿನೇಷನ್ ಆಗಿ ನಾವು ಈ ವಾಲ್ ಪೇಪರ್ ನ ಸೆಲೆಕ್ಟ್ ಮಾಡಿದ್ವಿ. ಇದನ್ನು ನೋಡ್ಬೋದು, ಗ್ರೇ ವಿತ್ ಕ್ರೀಮ್ ಕಲರ್ ಇದೆ. ಈ ರೂಮ್ ಫುಲ್ ನಾವು ಕಲರ್ ನ ಇಟ್ಕೊಂಡಿನೇ ಪ್ಲಾನ್ ಮಾಡಿದ್ವು. ಅಂದ್ರೆ ರೂಮ್ಸ್ 2 ರೂಮ್ನು ಒಂದೊಂದ್ ಕಲರ್ ಅಲ್ಲಿ ನಾವು ಡಿಸೈನ್ ಮಾಡೋಣ ಅಂತ ಅನ್ಕೊಂಡು ಮಾಡಿದ್ದು. ಸೊ ಇದು ವೈಟ್ ವಿತ್ ಗ್ರೇ ಇದರಿಂದ ಇದನ್ನು ಅಷ್ಟೇ ಕ್ರೀಮ್ ವಿತ್ ಗ್ರೇನೆ ತಗೊಂಡ್ವಿ. ಥ್ಯಾಂಕ್ಫುಲಿ ನಮ್ಗೆ ಫ್ಯಾನು ಕೂಡ ನಮ್ಗೆ ಗ್ರೇ ಕಲರೇ ಸಿಕ್ತು. ಸೊ ಇದೊಂಥರ ಕ್ರೀಮ್ ವಿತ್ ಗ್ರೇ ಕಾಂಬಿನೇಷನ್ ಅಲ್ಲಿ ಈ ರೂಮ್ ಇದೆ. ಇವಾಗ ಸ್ವಲ್ಪ ಪಿಂಕ್ ಜಾಸ್ತಿ ಆಗಿದೆ ಅನ್ಬೋದು, ಯಾಕಂದ್ರೆ ಲಿಶು ಗರ್ಲ್ ಆಗಿರೋದ್ರಿಂದ ಪಿಂಕ್ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಇನ್ನು ಇಲ್ಲಿ ಲಿಶು ಸ್ಕೂಲ್ ಬುಕ್ಸ್ ಎಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. ಎಲ್ಲ ಕೊಟ್ಬಿಟ್ಟಿದ್ದಾರೆ, ಇವಾಗ ಸ್ಕೂಲ್ ಆಗೋಯ್ತಲ್ವಾ, ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ದಟ್ ನಮ್ಗೆ ನೆಕ್ಸ್ಟ್ ಇಯರ್ಗೆ ಏನಾದ್ರು ಸ್ಟಿಕ್ ಮಾಡ್ಬೇಕು ಅಂತ ಏನಾದ್ರು ಬೇಕು ಅಂದಾಗ ವರ್ಕ್ ಶೀಟ್ಸ್ಗೆಲ್ಲ ಈ ಬುಕ್ ಅಲ್ಲಿ ಯೂಸ್ ಮಾಡ್ಕೊಬಹುದು ಅಂತ ಆ ಬುಕ್ಸ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಒಂದು ಎಕ್ಸ್ಟ್ರಾ ಒಂದು 4 ಚೇರ್ಸ್ ನ ನಾವು ಯಾವಾಗ ನಾವು ಬಾಡಿಗೆ ಮನೇಲಿ ಇದ್ದಾಗ ನಾವು ಪರ್ಚೇಸ್ ಮಾಡಿದ್ದು. ಅದನ್ನೇನು ನಾವು ಯಾರಿಗೂ ಕೊಟ್ಟಿಲ್ಲ, ಇಟ್ಕೊಂಡಿದೀವಿ. ಎಮರ್ಜೆನ್ಸಿ ಬೇಕಾಗತ್ತೆ, ಯಾರಾದ್ರೂ ಬಂದಾಗ ಅಥವಾ ಫಂಕ್ಷನ್ ಏನಾದ್ರೂ ಇದ್ದಾಗ ಬೇಕಾಗುತ್ತೆ ಅಂತ ಇದನ್ನ ಹಾಗೆ ಇಟ್ಕೊಂಡಿದೀವಿ. ಇಲ್ಲೊಂದು ಸಿಂಪಲ್ ಆಗಿ ಒಂದು ಡ್ರೆಸ್ಸಿಂಗ್ ಟೇಬಲ್ ನ ಮಾಡ್ಸಿದೀನಿ ಅಷ್ಟೇ. ಇಲ್ಲೊಂದ್ 3 ಡ್ರಾಯರ್, ಅದೇನು ಅಷ್ಟೊಂದು ಫ್ಯಾನ್ಸಿ ಆಗಿ ಇನ್ನು ಮಾಡ್ಸಕ್ ಹೋಗಿಲ್ಲ. ಇನ್ನು ನಮ್ಮ ಕಾಟ್ ಬರ್ಬೇಕಾಗಿದ್ದು, ಆಕ್ಚುಯಲ್ ಸ್ಪೇಸ್ ಇದ್ದಿದ್ದು ಇಲ್ಲಿ ಮಿಡಿಲ್ ಅಲ್ಲಿ ಬರ್ಬೇಕು ನಮ್ ಕಾಟ್. ಮುಂಚೆ ಹಾಗೆ ಇಟ್ಟಿದ್ವಿ ಲಿಶು ಹುಟ್ಟಕ್ಕೂ ಮುಂಚೆ. ಬಟ್ ಆಮೇಲೆ ಒಂದು ಕಾರ್ನರ್ ಅಲ್ಲಿ ಇರ್ಲಿ ಒಂದಾದ್ರೂ ಏನು ಕಾಟ್ ಅನ್ಬಿಟ್ಟು ಅದನ್ನ ಈ ಕಾರ್ನರ್ ಮಾಡಿದ್ವಿ. ಲಿಶುನ ಅಲ್ಲೇ ನಮ್ ರೂಮಲ್ಲಿ ಮಲ್ಗಸಕ್ ಆಗ್ತಾ ಇರ್ಲಿಲ್ಲ. ಅವಳು ಹಠ ಮಾಡ್ತಿದ್ಲು, ಅಳ್ತಾ ಇದ್ಲು. ಅವಾಗ ಶರಣ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರಲ್ವಾ, ಸುಮ್ನೆ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗ ಆಗುತ್ತೆ ಅನ್ಬಿಟ್ಟು ಈ ಕಾಟ್ನ ಫುಲ್ಲು ಕಾರ್ನರಿಗೆ ಹಾಕಿ ಇಲ್ಲಿ ನಾನು ಅವಳನ್ನ ಮಲ್ಗಿಸ್ತಾ ಇದ್ದೆ. ಸೊ ಹಾಗಾಗಿ ಇದನ್ನ ಒಂದು ಕಾರ್ನರಿಗೆ ಹಾಕಿದ್ವಿ. ಸೊ ಇದಿಷ್ಟೇನೆ ಸಿಂಪಲ್ ಆಗಿ ಲಿಶು ರೂಮ್ ನ ನಾವು ಆರ್ಗನೈಸ್ ಮಾಡಿ ಇಟ್ಟಿದೀವಿ. ಅಂತ ಏನು ಲಿಶುಗೆ ಅಂತಾನೆ ನಾವು ಸಪ್ರೇಟ್ ಆಗಿ ಡಿಸೈನ್ ಮಾಡ್ಸಿರ್ಲಿಲ್ಲ, ಯಾಕಂದ್ರೆ ನಾವು ಈ ಮನೆ ತಗೊಂಡಾಗ ಅಥವಾ ಇಂಟೀರಿಯರ್ ಮಾಡಿಸಿದಾಗ ನಮ್ಗೆ ಇನ್ನೂ ಮಗು ಆಗಿರ್ಲಿಲ್ಲ. ಸೊ ಹಾಗಾಗಿ ಆ ಥಾಟ್ ಇರ್ಲಿಲ್ಲ, ಇನ್ನೊಂದು ಫ್ಯೂಚರ್ ಮಗು ಆಗುತ್ತೆ, ಮಗುಗೊಂದು ಬೆಡ್ ಬೇಕು ಅಥವಾ ಅವ್ರಿಗೆ ಅಂತ ಒಂದು ರೂಮ್ ಬೇಕು ಅಂತ. ಇನ್ ಫ್ಯೂಚರ್ ಇನ್ನೇನಾದ್ರು ಬೇಕು ಅನ್ಸಿದ್ರೆ ಅವಾಗ ಬೇಕಾದ್ರೆ ಇಂಟೀರಿಯರ್ ಮಾಡಿಸ್ಕೊಳೋಣ ಅಂತ. ಇವಾಗ ಒಂದು ಅವಳಿಗೆ ಏನೇನ್ ಬೇಕು ಅದನ್ನೆಲ್ಲ ನಾನು ಅರೇಂಜ್ ಮಾಡಿದೀನಿ ಅಷ್ಟೇನೆ. ಸೊ ಇದಿಷ್ಟೇನೆ.
ಆದ್ಮೇಲೆ ಇದ್ರ ಪಕ್ಕಾನೆ ನಮ್ ರೂಮ್ ಬರುತ್ತೆ, ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಇಲ್ಲೂ ಅಷ್ಟೇ ಏನಂತ ಫ್ಯಾನ್ಸಿ ಆಗೇನಿಲ್ಲ, ಸಿಂಪಲ್ ಆಗಿ ವಾಶ್ರೂಮ್ ನ ಇಟ್ಟಿದೀವಿ, ಅದನ್ನೇನು ಶೇರ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಎಂಟರ್ ಆಗ್ತಿದಂಗೆನೆ ಈ ಕಡೆ ವಾರ್ಡ್ರೂಬ್ ಬರುತ್ತೆ. ಒಂದ್ ಸ್ವಲ್ಪ ಅಂದ್ರೆ ಎಕ್ಸ್ಟೆಂಡ್ ಆಗ್ಲಿ ಅನ್ನೋದಕ್ಕೋಸ್ಕರ ಇಲ್ಲೇ ವಾರ್ಡ್ರೂಬ್ ನ ಮಾಡ್ಸಿದ್ವಿ. ಇನ್ನು ಈ ರೂಮ್ ಬಂದ್ರೆ ನಾವು ಬ್ರೌನ್ ವಿತ್ ವೈಟ್ ಕಾಂಬಿನೇಷನ್ ನಲ್ಲಿ ಮಾಡ್ಸಿರುವಂತದ್ದು. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ನೀವ್ ತಗೊಂಡಾಗ ಈ ಫ್ಲಾಟ್ ಎಷ್ಟಿತ್ತು ಅಂತ. ನಾವಿರೋದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಅಲ್ಲಿ, ನಾನು ಮುಂಚೆನೂ ಕೂಡ ಹೇಳಿದೀನಿ. ಪ್ರೆಸ್ಟೀಜ್ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಅಂತಾನೆ ಹೇಳ್ಬೋದು. ಹಾಗೆ ಅವರು ಮೇಂಟೈನ್ ಮಾಡೋದು ಕೂಡ ಹಾಗೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹಾಗೆ ಕ್ವಾಲಿಟಿ ಆಫ್ ವರ್ಕ್ ಕೂಡ ಚೆನ್ನಾಗಿರುತ್ತೆ. ಅವರೊಂದು ಫ್ಲಾಟ್ಸ್ ಗೆ ಯೂಸ್ ಮಾಡುವಂತ ಎಕ್ವಿಪ್ಮೆಂಟ್ಸ್ ಆಗಿರ್ಲಿ ಅಥವಾ ಈ ಟ್ಯಾಪ್ಸ್ ಫಿಟ್ಟಿಂಗ್ಸ್ ಎಲ್ಲ ಆಗಿರ್ಲಿ ಚೆನ್ನಾಗಿರೋದು ಯೂಸ್ ಮಾಡಿರ್ತಾರೆ. ಸೊ ಸ್ವಲ್ಪ ಹೈಯರ್ ಎಂಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಮ್ಗೆ ಅವಾಗ ಏನು ನಾವು ಆಲ್ಮೋಸ್ಟ್ 5.5 ಇಯರ್ಸ್ ಆಯ್ತಾ, ಅವಾಗ ನಮ್ಗೆ ಇದು 65 ಲ್ಯಾಕ್ಗೆ ಕೋಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಶರಣ್ ಇಲ್ಲಿ ವರ್ಕ್ ಮಾಡಕ್ ಬಂದಾಗ ಅವ್ರು ಇನ್ನು ಇನಿಷಿಯಲ್ ಆಗಿ ಬಿಲ್ಡ್ ಮಾಡ್ತಿದ್ರಂತೆ. ಅವ್ರ ಫ್ರೆಂಡ್ ಏನೋ ಇಲ್ಲಿಗೆ ಇನ್ವೆಸ್ಟ್ ಮಾಡಿದ್ರು, ಅವ್ರ ಅವಾಗಿನ್ನ ಸ್ಟಾರ್ಟ್ ಮಾಡ್ತಿದ್ರು. ಅವಾಗ ಮೋಸ್ಟ್ಲಿ ಅವ್ರಿಗೊಂದು 45 ಎಲ್ಲ ಆಗಿತ್ತಂತೆ, ಅಂದ್ರೆ ಪಾರ್ಕಿಂಗ್ ಎಲ್ಲ ಸೇರಿ. ಬಟ್ ನಾವ್ ಅದನ್ನ 1 ಇಯರ್ ಆದ್ಮೇಲೆ ನಾವು ತಗೊಂಡಿದ್ವಿ. ಯಾಕಂದ್ರೆ ನಾವು 1 ಇಯರ್ ನಾವು ಬಾಡಿಗೆ ಮನೇಲಿ ಇದ್ವಿ. ಆಮೇಲೆ ಬಂದು ತುಂಬಾ ಫ್ಲಾಟ್ಸ್ ನ ನೋಡಿದ್ವಿ ಇಲ್ಲೆಲ್ಲ ಸರೌಂಡಿಂಗ್ ಅಲ್ಲಿ. ಶರಣ್ ಆಫೀಸ್ ಆಪೋಸಿಟ್ ನೋಡಿದ್ವಿ. ನಮ್ಗೆ ಯಾವ್ದು ಕೂಡ ಇಷ್ಟ ಆಗಿಲ್ಲ, ಯಾಕಂದ್ರೆ ಈ ಲೊಕ್ಯಾಲಿಟಿಯಲ್ಲಿ ಇದ್ದು ನಾವು ಬೇರೆ ಲೊಕ್ಯಾಲಿಟಿಯಲ್ಲಿ ಹೋದಾಗ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಮ್ಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿತ್ತು. ಇಲ್ಲಿನ ಸೆಕ್ಯೂರಿಟಿ ವೈಸ್ ಆಗಿರ್ಲಿ ಅಥವಾ ಕ್ಲೀನ್ಲೆಸ್ ಅವ್ರು ಮೇಂಟೈನ್ ಮಾಡೋದೇ ಆಗಿರ್ಲಿ. ಸೊ ಹಾಗಾಗಿ ಇಲ್ಲೇ ತಗೊಂಡ್ಬಿಡೋಣ ಅನ್ಬಿಟ್ಟು ಆಮೇಲೆ ಇಲ್ಲಿ ನೋಡಿದ್ವಿ. ಫಾರ್ಚುನೇಟ್ಲಿ ನಮ್ಗೆ ಕೋವಿಡ್ ಮುಂಚೆನೆ ನಮ್ಗೆ ಮನೆ ಸಿಕ್ತು, ಹಾಗೆ ರಿಜಿಸ್ಟ್ರೇಷನ್ ಕೂಡ ಮುಗೀತು. ಸೊ ನಮ್ಗೆ ನಾವು ಇದ್ದು ಸೆಕೆಂಡ್ ಟವರ್ ಅಲ್ಲಿ, ಈಗಿರೋದು 6th ಟವರ್ ಅಲ್ಲಿ. ಸೊ ನಮ್ಗೆ ಈ ವ್ಯೂನು ಕೂಡ ಇಷ್ಟ ಆಯ್ತು. 3rd ಟವರ್ ಅಲ್ಲಿ ಒಂದ್ ನೋಡಿದ್ವಿ, ಬಟ್ ನಮ್ಗೆ ಆ ವ್ಯೂ ಏನ್ ಅಷ್ಟು ಇಷ್ಟ ಆಗ್ಲಿಲ್ಲ, ಬಾಲ್ಕನಿ ವ್ಯೂ. ಸೊ ಹಾಗಾಗಿ ಇದನ್ನೇ ಫೈನಲೈಸ್ ಮಾಡಿದ್ವಿ. ನಾವು ತಗೊಂಡಾಗ ಇದು ಬಂದು 65 ಲ್ಯಾಕ್ ಆಗಿತ್ತು. ನಮ್ಗೆ 1 ಲ್ಯಾಕ್ ಏನೋ ಅದು ಕನ್ಸೆಷನ್ ಹೋಯ್ತು, ಪ್ಲಸ್ 2 ಲ್ಯಾಕ್ ರಿಜಿಸ್ಟ್ರೇಷನ್. ಇಲ್ಲಿನ ಕರೆಂಟ್ ಪ್ರೈಸ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ. ನಾವಿರೋದು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಇವಾಗಿನ ರೈಟ್ ನೋಡಿದ್ರೆ ಆಕ್ಚುಲಿ ಇವಾಗ ತುಂಬಾ ಜನ ಕೋಟ್ ಮಾಡ್ತಿರೋದು ಅಂದ್ರೆ 1.25 CR ಇಂದ 1.45 CR ವರ್ಗೂ ಕೋಟ್ ಮಾಡ್ತಿದ್ದಾರೆ. ಬಿಕಾಸ್ ಅವ್ರು ಮಾಡ್ಸಿರೋಂತ ಇಂಟೀರಿಯರ್ ಆಗಿರ್ಲಿ ಆ ತರ ಎಲ್ಲ ಫರ್ನಿಶ್ಡ್, ಸೆಮಿ ಫರ್ನಿಶ್ಡ್ ಆ ತರ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅದು ವೇರಿ ಆಗ್ತಾ ಇರುತ್ತೆ. ನಮ್ಗೆ ಎಕ್ಸಾಕ್ಟ್ ಆಗಿ ಎಷ್ಟು ಇಲ್ಲಿ ನಡೀತಿದೆ ಅನ್ನೋದು ಗೊತ್ತಿಲ್ಲ, ಬಟ್ 1.25 CRಗೂ ಅಬೋವ್ ಅಂತ ಅಷ್ಟೇ ಗೊತ್ತಿರೋದು. ಸೊ ಡಿಪೆಂಡ್ಸ್ ಆನ್ ಓನರ್, ಅವ್ರು ಹೇಗೆ ಎಲ್ಲ ಇಂಟೀರಿಯರ್ ಮಾಡಿರ್ತಾರೆ ಅದ್ರ ಮೇಲೆ ಅವರು ರೇಟ್ ನ ಫಿಕ್ಸ್ ಮಾಡ್ತಾರೆ. ಹಾಗೆ ನಮ್ಗೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಬರುತ್ತೆ. ನಮ್ಗೆ ಮಂತ್ಲಿ ಎಷ್ಟು ಮಿನಿಮಮ್ ಅಂದ್ರೂ ಒಂದು 5,000 ಬರ್ಬೋದು ಅನ್ಸುತ್ತೆ. ನಾವು ಕ್ವಾರ್ಟರ್ಲಿ ಅದನ್ನ ಪೇ ಮಾಡೋದು. ಸೊ ಅರೌಂಡ್ 15,000, 14 to 15,000 ನಮ್ಗೆ ಕ್ವಾರ್ಟರ್ಲಿ ನಾವು ಪೇ ಮಾಡೋ ಅಂತದ್ದು. ಬಟ್ ಅದೇ ತರ ಅವರು ಮೇಂಟೈನ್ ಮಾಡ್ತಾರೆ. ನಾವಿಲ್ಲಿ ಬೇರೆ ಕಡೆ ಹೋಗ್ತೀವಿ ಅಂದ್ರೂ ಕೂಡ ನಮಗ್ ಬೇಕು ಸ್ವಿಮ್ಮಿಂಗ್ ಪೂಲ್ ಬೇಕು ಅಥವಾ ಜಿಮ್ ಬೇಕು, ಅಥವಾ ಇಲ್ಲೆಲ್ಲ ತುಂಬಾ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ. ಮಕ್ಳಿಗಂತೂ ಇಲ್ಲಿ ಎಲ್ಲಾ ತರಾನು ಕೂಡ ಸಿಗುತ್ತೆ ನೋಡೋದಿಕ್ಕೆ. ಇವಾಗ ನಾವು ಏನೋ ಒಂದ್ ಮನೆ ಮಾಡ್ಕೊಂಡಿರ್ತೀವಿ ಅಂದ್ರೆ ನಮ್ಗೆ ಕೇರಳ ಕಲ್ಚರ್ ಏನಿರುತ್ತೆ, ಮಲಯಾಳೀಸ್ ಏನೆಲ್ಲ ಅವ್ರು ಓಣಂ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ಯಾವ್ದು ಕೂಡ ಗೊತ್ತಿರಲ್ಲ. ಬಟ್ ಇಲ್ಲಿ ಪ್ರತಿ ಒಂದನ್ನು ಕೂಡ ನೋಡ್ಬೋದು. ಇನ್ಫ್ಯಾಕ್ಟ್ ನಾನು ಓಣಂ ಸೆಲೆಬ್ರೇಷನ್ ಕೂಡ ನಾನು ಶೇರ್ ಮಾಡಿದ್ದೆ ನಿಮ್ ಜೊತೆ. ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾಗ ಎಲ್ಲಾ ರೀತಿಯ ಕಲ್ಚರ್ಸ್ ನಾವು ನೋಡ್ಬೋದು. ಮಕ್ಕಳಿಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಆಟ ಆಡ್ಬೋದು. ಯಾಕಂದ್ರೆ ಪ್ಲೇ ಗ್ರೌಂಡ್, ಪ್ಲೇ ಏರಿಯಾ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಕೂಡ ಇಲ್ಲೇ ಇರ್ಲಿ ಬಿಡು. ಮತ್ತೆ ನಂಗೆ ಸೆಕ್ಯೂರಿಟಿ ಬೇಕಾಗಿತ್ತು. ಅವಾಗ ಶರಣ್ ಆಫೀಸ್ಗೆ ಹೋಗ್ತಿದ್ರು, ನಾನು ಮನೇಲಿ ಒಬ್ಳೇ ಇರ್ತಿದ್ದೆ ಅಲ್ವಾ. ಸೊ ಬೇರೆ ಕಡೆ ಇದೀವಿ ಅಂದಾಗ ಒಂದ್ ಚೂರಾದ್ರೂ ಸೆಕ್ಯೂರಿಟಿ ಇರ್ಬೇಕಲ್ವಾ. ಈ ಅಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲಿದ್ರೆ ಫುಲ್ ಸೆಕ್ಯೂರಿಟಿ. ಈಗ ಯಾರೋ ಒಬ್ರು ನಮ್ಮ ಮನೆಗ್ ಬರ್ಬೇಕು ಅಂದ್ರೂ ಕೂಡ ನಾವು ಮೊಬೈಲ್ ಅಲ್ಲಿ ಅಪ್ರೂವಲ್ ಕೊಟ್ರೆ ಅಷ್ಟೇ ಅವರು ನಮ್ಮ ಮನೆ ಒಳಗಡೆ ಬರಕಾಗುತ್ತೆ, ಅಂದ್ರೆ ನಮ್ಮ ಪ್ರಿಮಿಸಸ್ ಒಳಗಡೆ ಬರಕಾಗುತ್ತೆ. 2 ಕಡೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ, ಒಂದು ಮೇನ್ ಗೇಟ್ ಅಲ್ಲಿ, ಒಂದು ಟವರ್ ಎಂಟ್ರೆನ್ಸ್ ಅಲ್ಲಿ. ಸೊ ಹಾಗಾಗಿ ಇದೆಲ್ಲ ನೋಡಿ ನಾವ್ ಇದನ್ನ ಪರ್ಚೇಸ್ ಮಾಡಿದ್ದು. ಕ್ವೈಟ್ ಎಕ್ಸ್ಪೆನ್ಸಿವ್ ಈಗ ಅನ್ನಿಸ್ಬೋದು ಅದು, ಬಟ್ ನಮ್ಗೆ ಅವಾಗ ತಗೊಂಡಾಗ ಒಂದ್ ಸ್ವಲ್ಪ ಜಾಸ್ತಿನೇ. ಒಂದು ಮನೆಗೆ ಅಷ್ಟೊಂದ್ ಬೇಕಾ ಅಂತ ತುಂಬಾ ಜನ ಹೇಳಿದ್ರು. ಬಟ್ ನಾವು ಮನ್ಸ್ ಮಾಡಿ ಇಲ್ಲ ಬಿಡು ಪರವಾಗಿಲ್ಲ, ನಾವು ಬಾಡಿಗೆ ಕಟ್ಟೋ ಬದಲು ಅದನ್ನೇ ಒಂದು EMI ಅಲ್ಲಿ ಕಟ್ಕೊಂಡು ಹೋಗೋಣ ಅನ್ಬಿಟ್ಟು ನಾವು ಇನ್ವೆಸ್ಟ್ ಮಾಡಿದ್ದು. ನಮ್ಗೆ ಇವಾಗ ವರ್ತ್ ಅನ್ಸುತ್ತೆ. ಬಿಕಾಸ್ ಇಲ್ಲಿ ಬಾಡಿಗೆ ಎಷ್ಟಿದೆ ಅಂದ್ರೆ 45 to 50,000 ಇಲ್ಲಿ ಚಾರ್ಜ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಗೆ ಇದು ವರ್ತ್ ಅನ್ನಿಸುತ್ತೆ. ನೋಡ್ಬೋದು, ಇದು ನಾನು ಹೇಳಿದ್ದೆ ಅಲ್ವಾ, ನಮ್ಮ ರೂಮ್ ಬಂದು ಈ ತರ
ಬ್ರೌನ್ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡ್ಸಿದೀವಿ ಅಂತ. ಇದೊಂದು ಕ್ವೈಟ್ ಲಾರ್ಜ್ ವಾರ್ಡ್ರೂಬ್. ಇದು 3 ಡೋರ್ಸ್ ವಾರ್ಡ್ರೂಬ್ ನ ಈ ಕಡೆ ಮಾಡ್ಸಿದೀವಿ. ಅದ್ರ ಆಪೋಸಿಟ್ ನಮ್ ಕಾಟ್ ಕೂಡ ಇದೆ. ಇದನ್ನು ಅಷ್ಟೇ ನಾವು ಮದ್ವೆ ಆದ ಇನಿಷಿಯಲಿ ನಾವು ತಗೊಂಡಿದ್ದು, ಹೇಳಿದೆ ಅಲ್ವಾ ನಾನು ಫಸ್ಟ್ ಎಲ್ಲಾವ್ದನ್ನು ಒಂದೇ ಸರಿ ಹೋಗಿ ನಾವು ಪರ್ಚೇಸ್ ಮಾಡಿದ್ದು ಅಂತ. ಆ ತರ ಈ ಕಾಟ್ನ್ ಕೂಡ ತಗೊಂಡ್ವಿ. ಅಲ್ಲೇ ಒಂದು ಸೈಡ್ ಟೇಬಲ್ ನು ಕೂಡ ಇಟ್ಟಿದೀವಿ ಅಷ್ಟೇ. ಅಂತ ಏನು ಫ್ಯಾನ್ಸಿ ಆಗಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋ ಅಷ್ಟು. ಸೊ ಹಾಗಾಗಿ ನಾನು ಅದನ್ನೇನು ಮಾಡ್ತಾ ಇಲ್ಲ. ಇನ್ನು ರೀಸೆಂಟ್ ಆಗಿ ಇದು ಐಕಿಯಾ ಅಲ್ಲಿ ತಂದಿದ್ದು, ನಾನು ಹೇಳಿದ್ದೆ ಅಲ್ವಾ ಈ ತರ ಹ್ಯಾಂಗ್ ಮಾಡೋದಕ್ಕೆ ಬ್ಯಾಗ್ಸ್ ನೆಲ್ಲ ಹಾಕೋದಿಕ್ಕೆ ಬೇಕಾಗಿತ್ತು ಅಂತ. ಸೊ ಹಾಗಾಗಿ ಇದನ್ನ ತಗೊಂಡಿದ್ದು. ಇನ್ನು ಸ್ಟ್ಯಾಂಡ್ ಪಕ್ಕನೆ ಶರಣ್ಗೆ ವರ್ಕ್ ಸ್ಪೇಸ್ ಅಂತ, ಅಂದ್ರೆ ಇದನ್ನ ನಾವೊಂದು ಸ್ಟಡಿ ಟೇಬಲ್ ಬೇಕು ಅಂತ ಮಾಡ್ಸಿದ್ದು. ನಮ್ಗೇನು ಅಂದ್ರೆ ಕೋವಿಡ್ ಬಂತು. ಕೋವಿಡ್ ಅಲ್ಲಿ ಶರಣ್ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತಾನೆ ಹೇಳ್ಬೋದು, ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಇತ್ತಲ್ವಾ. ಸೊ ಹಾಗಾಗಿ ಇಲ್ಲಿ ಅವರೆಲ್ಲ ಆಫೀಸ್ ಸೆಟಪ್ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆನೆ ಅವ್ರ ಬುಕ್ಸ್ ನೆಲ್ಲ ಈ ತರ ಬುಕ್ ಸ್ಟ್ಯಾಂಡ್ ಕೂಡ ನಾವು ಇದನ್ನ ಈ ತರ ಇರ್ಲಿ ಅಂತ ಪ್ಲಾನ್ ಮಾಡಿ ಮಾಡ್ಸಿರೋ ಅಂತದ್ದು. ಸೊ ಜಾಸ್ತಿ ಬುಕ್ಸ್ ಎಲ್ಲ ಶರಣ್ನೇ ಓದೋದು. ನಾವೇನಂತ ಏನು ಒಳ್ಳೆ ಬುದ್ಧಿ ನಮಗಿಲ್ಲ. ಸೊ ಇದೆಲ್ಲ ಶರಣ್ದೇನೆ. ಶರಣ್ ಬುಕ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಅದ್ರ ಪಕ್ಕನೆ ಒಂದು ಲಾಂಗ್ ಲೆಂತಿ ಮಿರರ್ ಬೇಕು ಅಂತ ನಾನು ಮುಂಚೆಯಿಂದನೂ ಅನ್ಕೊಂತಿದ್ದೆ. ಯಾಕಂದ್ರೆ ನಾನು ಡ್ರೆಸ್ ಆದಾಗ ಎಲ್ಲ ಚೆನ್ನಾಗಿ ನೋಡ್ಕೊಳಕ್ ನನಗೆ ಮಿರರ್ಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲಾದ್ರೂ ಆಗ್ಲಿ, ಇಷ್ಟು ಚಿಕ್ಕ ಮಿರರ್ ಆಗ್ಲಿ ನಾನು ನೋಡ್ಕೊಂಡು ನಿಂತ್ಕೊಂಡಿರ್ತೀನಿ. ಸೊ ಒಂದ್ ದೊಡ್ಡ ಮಿರರ್ ಬೇಕು ಅಂದ್ಬಿಟ್ಟು ನಾನು ಹೇಳಿ ಮಾಡಿಸ್ಕೊಂಡಿರೋವಂಥದ್ದು. ಶರಣ್ ಇನಿಷಿಯಲಿ ಬೇಡ, ಏನಕ್ಕೆ ಸುಮ್ನೆ ಅಷ್ಟು ದೊಡ್ಡದು ಅಂತ ಹೇಳ್ತಾ ಇದ್ರು. ನಾನು ಇಲ್ಲ ಮಾಡಿಸ್ಕೊಳ್ಳೇಬೇಕು ಅಂದ್ಬಿಟ್ಟು ಇಲ್ಲಿ 2 ಲಾಂಗ್ ಲೆಂತಿ ಮಿರರ್ಸ್ ನ ಹಾಕಿಸ್ಕೊಂಡೆ. ಇನ್ನಿದು ನನ್ನ ಏನಾದ್ರು ಫಂಕ್ಷನ್ ವೇರ್ಸ್ ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದೀನಿ. ಸೊ ಅಷ್ಟೇನೆ. ಈಗ ಈ ಕಡೆ ಮುಗೀತು. ಇನ್ನು ಸಿಂಪಲ್ ಆಗಿ ನಾವು ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಸ್ಕೊಂಡಿದೀವಿ. ಅಂತ ಏನು ಫ್ಯಾನ್ಸಿ ಆಗಿಲ್ಲ. ಜಸ್ಟ್ ಇಲ್ಲೊಂದು ಕಾರ್ನರ್ ಸ್ಟ್ಯಾಂಡ್ ತರ ಕೊಟ್ಕೊಂಡಿದೀನಿ. ಯಾಕಂದ್ರೆ ನಮ್ಮ ಕ್ರೀಮ್ಸ್ ಆಗಿರ್ಲಿ ಅದನ್ನೆಲ್ಲ ಇಲ್ಲೇ ಇಡೋದ್ರ ಬದಲು ಈ ತರ ಕಾರ್ನರ್ ಸ್ಟ್ಯಾಂಡ್ ಇದ್ದಾಗ ಅಲ್ಲೇ ಇರುತ್ತೆ ಅಂತ ಅಷ್ಟೇನೆ. ಇದಾಗಿತ್ತು ನಮ್ಮ ಪುಟಾಣಿ ಗೂಡಿನ ಹೋಮ್ ಟೂರ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ನಮ್ಮ ಅಪಾರ್ಟ್ಮೆಂಟ್ ಸೊಸೈಟಿ, ಫುಲ್ ಸೊಸೈಟಿ ಟೂರ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ. ಹಾಗೆ ಈಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಮುಂದೆನೂ ಕೂಡ ಹಾಗೆ ಸಪೋರ್ಟ್ ಮಾಡಿ. ಬೇಗ 1 lakh ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗೋಣ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.